ಮಾಸ್ಟರ್ ಎಲ್ಲರಿಗೂ ಆತ್ಮನಮನಗಳು. ಇವತ್ತಿನ ಸಬ್ಜೆಕ್ಟು ಕೃತಜ್ಞತೆ ಭಾವ ಅಲ್ಲ ಮೇಡಮ್, ನಾನು ಧ್ಯಾನ ಮಾಡಿಸಿದ್ದು ಕೃತಜ್ಞತೆ ಭಾವ. ಸತ್ಸಂಗ ಅನ್ನುವಂಥದ್ದು ಇದು ಸಾಂದರ್ಭಿಕ ವಚನಗಳು ಅಂತ ಹೇಳಿ ಸಿದ್ದೇಶ್ವರಪ್ಪಾಜಿಯವರು ಬರೆದಂಥದ್ದು ಸತ್ಸಂಗ ಅನ್ನುವಂಥದ್ದು. ಸತ್ಸಂಗ ಎದಕ್ಕಂತಾರ, ಏನ್ ಮಾಡ್ತೀವಿ ಸತ್ಸಂಗದಲ್ಲಿ ಅನ್ನುವಂಥದ್ದು ಗುರುಗಳು ತುಂಬಾ ಸುಂದರವಾಗಿ ಮಾರ್ಮಿಕವಾಗಿ ಅವರ ನುಡಿಮುತ್ತುಗಳಲ್ಲಿ ಬಿಡಿಸಿದಂತ ಸಾಲುಗಳನ್ನ ಯಥಾವತ್ತಾಗಿ ತಮ್ಮ ಮುಂದೆ ನಾನು ಇಡಲು ಪ್ರಯತ್ನ ಮಾಡುತ್ತೇನೆ. ನನ್ನ ತೊದಲ ನುಡಿಗಳಲ್ಲಿ ಮತ್ತೊಮ್ಮೆ ಸಿದ್ದೇಶ್ವರಪ್ಪಾಜಿಗೂ ಮಹಾತಾರ ಬಾಬಾಜಿಗೂ ಮತ್ತು ಪತ್ರಿಜಿ ಗುರುಗಳಿಗೂ ಮತ್ತು ವಿಶ್ವಗುರು ಬಸವಣ್ಣನವರಿಗೂ ನನ್ನ ಆತ್ಮ ನಮನವಾಗಿ ಸಲ್ಲಿಸುತ್ತ ನಾನು ಸತ್ಸಂಗವನ್ನು ಶುರು ಮಾಡ್ತಿದ್ದೀನಿ. ಸತ್ಸಂಗ ಅಂದ್ರೆ ಏನು? ಸಂತರ ಸವಿ ಮಾತಿನ ಚಿಂತನ ಮಂಥನ ಅದುವೇ ಸತ್ಸಂಗ. ನೋಡ್ರಿ, ದೊಡ್ಡ ಮಾಸ್ಟರ್ನ ಅನುಭವಿ ಮಾಸ್ಟರ್ಗಳನ್ನ ಕರೆಸಿ ಈ ವೇದಿಕೆಯಲ್ಲಿ ಕೂಡಿಸಿ ಅವ್ರಿಗೆ ನಾವು ಸತ್ಸಂಗ ಹೇಗೆ ಮಾಡ್ಕೋತೀವಿ ಅಂದ್ರೆ ಅವ್ರಿಗೆ ನಮಗ್ ಗೊತ್ತಿರ್ಲಾರ್ದಂತ ವಿಷಯವನ್ನು ಅವರು ಗ್ರಹಿಸಿ ತುಂಬಾ ಚೆಂದಾಗಿ ಇವತ್ತು ಬೆಳಿಗ್ಗೆ ಸುಬ್ರಹ್ಮಣ್ಯ ಸರ್ ಹೇಳಿದ್ರು, ಅವ್ರಿಗೆ ಇನ್ನೂ ಕೇಳ್ಬೇಕು ಅಂತ ಅನ್ಸಿತ್ತು. ಅಂತ ಸತ್ಸಂಗಗಳಿಗೆ ಗುರುಗಳು ಏನ್ ಹೇಳ್ತಾರಂದ್ರ, ಸಂತರ ಸವಿ ಮಾತಿನ ಚಿಂತನ ಮಂಥನ ಅದುವೇ ಸತ್ಸಂಗ. ಸತ್ಸಂಗ ಎದಕ್ಕಂತಾರ ಅಂತಂದ್ರ ಆಚಾರ್ಯರ ಮಾತು, ಸಂತರ ಸವಿ ಮಾತು, ಚಿಂತನೆ ಮಾಡ್ತೀವಲ್ಲ ನಾವು ಒಂದು ವಿಷಯ ತಗೊಂಡು ಅದಕ್ಕೆ ಚಿಂತನ ಮಂಥನ ಮಾಡ್ತೀವಿ, ಅದುವೇ ಸತ್ಸಂಗ. ಆದ್ದರಿಂದ ನಾವು ನಮ್ಮನ್ನು ನಮ್ಮ ಪ್ರಪಂಚವನ್ನು ಮರೆಯುತ್ತೇವೆ, ಮಹಾಸತ್ಯವನ್ನು ಅರಿಯುತ್ತೇವೆ. ನೋಡ್ರಿ, ನಮಗ್ ಗೊತ್ತಿಲ್ಲದ ವಿಷಯವನ್ನು ನಾವು ನಮ್ಮ ಕೆಲವೊಂದು ದುಗುಡವಾದ ವಿಷಯಗಳಿಂದ ನಮ್ಮನ್ನು ನಾವು ಒಂದು ತಾಸು ಈ ಸತ್ಸಂಗ ಧ್ಯಾನ ಮಾಡೋದ್ರಿಂದ ನಮ್ಮನ್ನು ನಾವು ಮರೆತು ಬಿಡ್ತೀವಿ. ಈಗ ಅಡಿಗೆ ಮನೆಯಲ್ಲಿ ಏನ್ ಕೆಲಸ ಐತಿ, ಹೊರಗಡೆ ಏನ್ ಕೆಲಸ ಅದ, ಯಾರೋ ಬಂದ್ರು ಯಾರೋ ಹೋದ್ರು ಅನ್ನುವಂಥದ್ದು ಎಲ್ಲಾನು ಮರೆತು ನಾವೀಗ ಇದು ನನ್ನ ಸಮಯ, ಇದು ನಾನು ಸತ್ಸಂಗ ಮಾಡ್ಬೇಕು ಅನ್ನುವಂತ ರೀತಿಯಲ್ಲಿ ನಾನು ಈಗ ಕೂತಿದ್ದೀನಲ್ಲ, ಇದು ಮಹಾಸತ್ಯವನ್ನು ಮತ್ತು ನಮ್ಮನ್ನು ನಾವು ಮರಿತೀವಿ. ಮಹಾಸತ್ಯವನ್ನು ಇಲ್ಲಿ ನಾವು ತಿಳ್ಕೊಳಕ ಅವಕಾಶ ಆಗುತ್ತ. ನಾವು ನಮ್ಮ ಪ್ರಪಂಚವನ್ನು ಮರೆಯುತ್ತೇವೆ, ಮಹಾಸತ್ಯವನ್ನು ಅರಿಯುತ್ತೇವೆ ಅನ್ನುವಂಥದ್ದು ಇಲ್ಲಿ ಗುರುಗಳು ಹೇಳ್ತಾರ. ಒಂದು ಉದಾಹರಣೆ ಸಮೇತವಾಗಿ ಹೇಳ್ತಾರೆ. ಇಲ್ಲಿ ಹಾಲನ್ನು ಘಟ ಕುಡಿಯುವುದಲ್ಲ, ಸಮಾಧಾನದಿಂದ ಸವಿಯಬೇಕು. ಉಪದೇಶವೂ ಹಾಗೆ, ಜ್ಞಾನದ ಉಪದೇಶವೂ ಕೂಡ ಹಾಗೆ. ಹಾಲು ಅದನ್ನು ಅವಸರವಾಗಿ ಕೇಳಿ ಕುಡಿಯುವುದಲ್ಲ, ಶಾಂತ ಚಿತ್ತದಿಂದ ಆಲಿಸಿ ಅನುಭವಿಸಬೇಕು. ಅದರಿಂದ ಅಂತರಂಗದ ಸೃಷ್ಟಿ ಅನುಭವದ ಸೌಂದರ್ಯ. ಆಗ ಮಾನವನು ಜಾತಿ ಮತ ಪಂಥ ಪಂಗಡಗಳ ಮೇರೆಯನ್ನು ಕಳೆದುಕೊಂಡು ವಿಶ್ವ ಮಾನವನಾಗಿ ಬೆಳೆಯುತ್ತಾನೆ. ಶಾಂತ ಸ್ವಭಾವದವನಾಗಿ ಪರಂಜ್ಯೋತಿಯಾಗಿ ಪರಮಾತ್ಮನನ್ನು ಅರಿಯುತ್ತಾನೆ. ಇಲ್ಲಿ ಹಾಲಿನ ಉದಾಹರಣೆ ಯಾಕೆ ಕೊಡ್ತಾರ ಗುರುಗಳು ಅಂತಂದ್ರೆ, ನಾವು ಮಕ್ಕಳಿಗಾದ್ರೂ ಕೊಡ್ತೀವಿ, ಇಲ್ಲ ಅಂತಂದ್ರ ಸ್ವಲ್ಪ ಏನಾದ್ರೂ ಈಗ ದೈಹಿಕವಾಗಿ ಸ್ವಲ್ಪ ಹುಷಾರಿರ್ಲಿಲ್ಲ ಅಂದ್ರ ಒಂದ್ ಲೋಟ ಹಾಲು ಕೊಡೋದು ಮಲ್ಕೋತೀನಿ, ಇಲ್ಲ ಅಂದ್ರ ಡಯಟ್ ಮಾಡೋರಿಗೆ ಹಾಲು ಕೊಡ್ತೀವಿ. ಹಾಗೆ ಹಾಲು ಕೊಟ್ಟಾಗ ಈ ಗ್ಲಾಸ್ ತಗೊಂಡು ಹಿಂಗ್ ಗಟ ಅಂತ ಕುಡಿಯುವುದಲ್ಲ, ನಿಧಾನವಾಗಿ ಕೂತು ಆ ಹಾಲಿನ ಸವಿಯನ್ನು ಸವಿಬೇಕಾದ್ರ ಗುಟು ಸಿಪ್ ಅಂತೀವಲ್ಲ, ಆ ತರ ಕುಡ್ದಾಗ ನಮ್ಮ ದೇಹಕ್ಕೂ ಒಗ್ಗುತ್ತ ಮತ್ತು ಅದು ಹಿತ ಎನಿಸುತ್ತ, ಅದರ ರುಚಿ ಕೂಡ ನಾವು ಸವಿತೀವಿ. ಹಾಗೆ ಈಗ ಸತ್ಸಂಗ ಅನ್ನುವಂಥದ್ದು ಕೂಡ ಹಾಗೆ. ಈಗ ಈ ಕಿವಿಲಿ ಬಿಡುವುದಲ್ಲ ಸತ್ಸಂಗನು. ಅದು ನಿಧಾನವಾಗಿ ಕೂತ್ಕೊಂಡು ನಾವಿಲ್ಲಿ ಅರ್ಧ ಗಂಟೆ ಒಂದು ತಾಸು ನಮ್ಮ ಟೈಮ್ ಅನ್ನ ಸ್ಪೆಂಡ್ ಮಾಡ್ತೀವಲ್ವ, ಎದಕ್ಕೆ? ನಮ್ಮನ್ನು ನಾವು ತಿಳ್ಕೊಳಕ. ನಮಗ್ ಗೊತ್ತಿಲ್ಲಾರ್ದ ವಿಷಯಗಳು ಸಾವಿರಾರು ಮಾಸ್ಟರ್ಗಳು ಬಂದು ತಮಗೆ ಗೊತ್ತಿದ್ದಂತ ಅನುಭವಗಳನ್ನು ಹಂಚ್ಕೋತಾರೆ. ಅವಾಗ ನಮ್ಗೆ ಗೊತ್ತಿಲ್ಲಾರ್ದ ವಿಷಯನ ನಾವು ತಿಳ್ಕೊಂತೀವಿ. ಅದು ಎದ್ರ ಮುಖಾಂತರ ಅಂದ್ರೆ ನಾವು ಶಾಂತ ಚಿತ್ತರಾಗಿ ತದೇಕ ಚಿತ್ತದಿಂದ ಇಲ್ಲೇ ನಮ್ಮ ಮನಸ್ಸು, ನಮ್ಮ ತನು, ಮನಧನ ಎಲ್ಲ ಮೂರನ್ನು ಇಲ್ಲೇ ಇಟ್ಕೊಂಡು ನಾವು ಕೂತಾಗ ಅದು ನಿಧಾನವಾಗಿ ನಮ್ಮೊಳಗ ಮಾನವೀಯತೆಯಾಗಿ ಬೆಳೆಯುತ್ತದೆ. ವಿಶ್ವ ಅಂತರ್ಯಾಮಿಯಾಗಿ ಪರಂಜ್ಯೋತಿಯಾಗಿ ಪರಮಾತ್ಮನನ್ನು ಅರಿಯುತ್ತದೆ. ನಮ್ಮೊಳಗಿರುವ ಪರಮಾತ್ಮನನ್ನು ಕೂಡ ನಮ್ಗೆ ಎಚ್ಚರಗೊಳಿಸ್ತದ. ಇದಕ್ಕೆ ಯಾವುದೂ ಜಾತಿ ಮತನೂ ಇಲ್ಲ, ಭೇದ ಭಾವನೂ ಇಲ್ಲ, ಮತ್ತೆ ಯಾವುದು ಅಡೆತಡೆಗಳನ್ನು ಇಲ್ಲ. ಅದು ಹೆಂಗ ಬೆಳೀತದ ಅಂದ್ರೆ ವಿಶ್ವವ್ಯಾಪಿಯಾಗಿ ಮಾನವನು ಬೆಳೆಯುತ್ತಾನೆ. ಅಂತರ್ಯಾಮಿಯಾಗಿ ಪರಂಜ್ಯೋತಿ ಪರಮಾತ್ಮನನ್ನು ಅರಿಯುತ್ತಾನೆ. ಮುಂದೆ ಹೇಳ್ತಾರ, ಸೌಂದರ್ಯ ಸುಗಂಧ ಮಕರಂದ ಭರಿತ ಹೂವು ತಯಾರಿಸುವುದು ಬಳ್ಳಿಯ ಕೆಲಸ. ಸೌಂದರ್ಯ ಸುಗಂಧ ಮಕರಂದ ಭರಿತ ಹೂವನ್ನು ತಯಾರಿಸುವುದು ಬಳ್ಳಿಯ ಕಾರ್ಯ ಮತ್ತು ಕೆಲಸ, ಅದು ನಮ್ಮದಲ್ಲ. ಈಗೊಂದು ಹೂವು, ಜಾಸ್ಮಿನ್ ಅನ್ನುವಂತ ಒಂದು ಹೂವು, ಮಲ್ಲಿಗೆ ಹೂವನ್ನ
ನಾವು ಒಂದು ಸಣ್ಣದೊಂದು ಪುಟ್ಟ ಇದರಲ್ಲಿ ಕುಂಡಲದಲ್ಲಿ ಬೆಳೆಸ್ತೀವಿ. ಆದ್ರೆ ಅದಕ್ಕೆ ನಾವೇನು ಸುವಾಸನೆ ಭರಿತವಾದ ಹೂ ಅರಳಿ ಬೆಳಗ್ಗೆ ಬೆಳಗ್ಗೆನೆ ಸುಗಂಧ ಭರಿತವಾದ ಅರಳಿ ನಮಗೆ ವಾಸನೆಯನ್ನು ತೋರು ಅದ್ರ ಅರ್ಥ ತನ್ನ ಕಡೆ ನಮ್ಮನ್ನ ಸೆಳೀತಿರ್ತದ. ಆ ಹೂವು ಗಿಡವನ್ನು ಹಚ್ಚುವುದಷ್ಟೇ ನಮ್ಮ ಕೆಲಸ. ಹೂವಿನೊಳಗ ಮಕರಂದ ಸುಗಂಧ ಅದನ್ನು ತುಂಬುದು ನಮ್ಮದಲ್ಲ, ಅದು ಬಳ್ಳಿಯ ಕೆಲಸ. ಇಲ್ಲಿ ಹೇಳ್ತಾರೆ ಅದನ್ನ ಹರಿಯೋದು, ಅದನ್ನ ನಾಶ ಮಾಡುವುದು ಅದು ಮಾನವನ ಕೆಲಸ ಆಗಿರ್ತದೆ. ಅದನ್ನ ಮಾಡಬಾರ್ದು ಅನ್ನುವಂಥದ್ದು ಇಲ್ಲಿ ಹೇಳ್ತಾರೆ ಗುರುಗಳು. ಸೌಂದರ್ಯ ಸುಗಂಧ ಮಕರಂದ ಭರಿತ ಹೂವನ್ನು ತಯಾರಿಸುವುದು ಬಳ್ಳಿಯ ಕಾರ್ಯ, ನಮ್ಮದಲ್ಲ. ಅದನ್ನು ನಾಶಗೊಳಿಸದೆ ನಾವು ಅನುಭವಿಸಬೇಕಷ್ಟೇ. ಘೋರವಾದ ಜಪ ತಪ ಧ್ಯಾನೋಪಾಸ ವ್ರತಾಚರಣೆಯಿಂದ ಸಂತ ಮಹಂತರು ಅತ್ಯಾನುಭವದ ಆತ್ಮಾನುಭವದ ಅಮರ ಪುಷ್ಪಗಳನ್ನು ಸೃಷ್ಟಿಸುವುದು. ಇವುಗಳಿಂದ ಆತ್ಮಾನಂದವನ್ನು ಪಡೆಯುವುದಷ್ಟೇ ನಮ್ಮ ಪಾಲಿನ ಕೆಲಸ. ಈಗ ಈ ಹೂವು ಸುಗಂಧ ಭರಿತಾದ ಹೂವು ತಯಾರಿಸುವುದು ಹೂವಿನ ಕೆಲಸ. ಅದನ್ನು ಹಾಳು ಮಾಡದೆ ಅದನ್ನು ಅನುಭವಿಸಿದಾಗ ನಮ್ಗೆ ಆ ಹೂವಿನ ಅನುಭವ ಬರ್ತದ. ಹಾಗೆ ಆಚಾರ್ಯರು ತಪಸ್ವಿಗಳು ಘೋರವಾದ ತಪಸ್ಸನ್ನು ಮಾಡಿ ಧ್ಯಾನೋಪಾಸಾಯನೆ ಮಾಡಿ ವ್ರತಾಚರಣೆಯನ್ನು ಮಾಡಿ ಸಂತ ಮಹಂತರು ಆತ್ಮಾನುಭವದ ಅಮರ ಪುಷ್ಪಗಳನ್ನ ಅವರೆಲ್ಲ ಹಿಮಾಲಯದೊಳಗಿರುವಂತ ತಪಸ್ವಿಗಳೆಲ್ಲ ತಪಸ್ಸನ್ನು ಮಾಡಿ ಅವರು ಪಡೆದಂತಹ ಶಕ್ತಿಯನ್ನ ಈಗ ನಾವು 110 ವರ್ಷದ ಗಿರಿರಾಜ ಮಹಾರಾಜ ಸ್ವಾಮಿಗಳನ್ನ ನಾವು ಭೇಟಿ ಮಾಡಿದೆವು ಬಾಗಲಕೋಟೆ ಮತ್ತು ಇದರಲ್ಲಿ ತಿರುವಣ್ಣಾಮಲೈನಲ್ಲಿ. ಅಂತವ್ರು ಅವ್ರ ಹಠಯೋಗ ಸಾಧನೆ ಮಾಡಿ ಅವರ ತಪಸ್ಸಿನ ಬಲದಿಂದ ನಮ್ಗೆ ಆಶೀರ್ವಾದ ಮಾಡ್ತಾರೆ ವಿನಃ ಅಂಥವರನ್ನ ಭೇಟಿ ಮಾಡಿ ನಾವು ಆತ್ಮಾನುಭವ ಅಮರ ಪುಷ್ಪಗಳನ್ನು ಸೃಷ್ಟಿಸುವರು. ಅವುಗಳಿಂದ ಆತ್ಮಾನಂದವನ್ನು ಪಡೆಯುವುದಷ್ಟೇ ನಮ್ಮ ಕೆಲಸ. ಅವರನ್ನು ಭೇಟಿಯಾದಾಗ ಅವ್ರ ಆಶೀರ್ವಾದ ಮಾಡಿದಾಗ ನಮ್ಗೆ ಎಷ್ಟು ಖುಷಿ ಆಗ್ತದ. ಅದನ್ನು ಪಡೆಯುವುದಷ್ಟೇ ನಮ್ಮ ಕೆಲಸ ಮತ್ತು ನಮ್ಮ ಪಾಲಿನ ಕರ್ತವ್ಯ. ನದಿಗೆ ಸೇತುವೆ ಕಟ್ಟುವುದು ಕಷ್ಟದ ಕೆಲಸ, ಅದರ ಮೇಲೆ ನಡೆಯುವುದು ದಾಟುವುದೇನು ಕಷ್ಟವೇನಲ್ಲ. ಸಂತರು ಶರಣರು ಮಹಾನ್ ಶಿಲ್ಪಿಗಳು ಅವರು ಜೀವನವೆಂಬ ನದಿಗೆ ಆತ್ಮಜ್ಞಾನದ ಸೇತುವೆ ಕಟ್ಟುವರು. ಅದರ ಮೇಲೆ ನಡೆದು ಸಂಸಾರ ಸಾಗರ ದಾಟಿದರೆ ಅಲ್ಲೇ ಆನಂದ ಸಾಗರ. ನಾವು ಏನು ಮಾಡಬಾರ್ದು, ಏನು ಮಾಡ್ಲಿಕ್ಕೂ ಕೂಡ ಆಗೋದಿಲ್ಲ. ನದಿಗೆ ಸೇತುವೆ ಕಟ್ಟುವುದು ಕಷ್ಟದ ಕೆಲಸ, ಅದ್ರ ಮೇಲೆ ನಡ್ಕೊಂಡು ಹೋಗೋದು ತುಂಬಾ ಸುಲಭ. ಗಾಡಿಯನ್ನು 1-2 ನಿಮಿಷದ ಗಾಡಿ ಹೋಗ್ತದೆ. ನಡಗಾಲೆ ಹೋದ್ರೆ ನಾವೊಂದ್ ಸ್ವಲ್ಪ ಹೊತ್ತು ಅದನ್ನ ನದಿಯನ್ನ ನೋಡ್ಕೊಂತ ಆಸ್ವಾದನೆ ಅದನ್ನ ಸೌಂದರ್ಯವನ್ನು ಸವಿತಾ ಹೋಗ್ಬಹುದು. ಅದ್ರ ಕೆಲಸ ಕಷ್ಟದ್ದೇ ಅದು. ಆ ಬ್ರಿಡ್ಜ್ ಅನ್ನು ಕಟ್ಟಬೇಕಾದ್ರೆ ಎಷ್ಟೋ ಸಾವಿರ ವರ್ಷಗಳು ಹೋಗಿರ್ತದೆ, ಎಷ್ಟೋ ವರ್ಷಗಳು ಹೋಗಿರ್ತದೆ. ಅದು ದಾಟುವುದೇನು ಒಂದು ಕ್ಷಣ ಮಾತ್ರ. ಹಾಗೆ ಸಂತರು ಶರಣರು ಮಹಾನ್ ಶಿಲ್ಪಿಗಳು ಅವರು ಜೀವನವೆಂಬ ನದಿಗೆ ಆತ್ಮಜ್ಞಾನದ ಸೇತುವೆ ಕಟ್ಟುವರು. ಸಂತರು ಶರಣರು ಮಹಾಂತರು ಕಟ್ಟುತ್ತಾರೆ ಹೊರತು ನಮ್ಮಂತವ್ರಿಗೆ ಆಗುದಿಲ್ಲ. ಅದರ ಮೇಲೆ ನಡೆದು ಸಂಸಾರ ಸಾಗರ ದಾಟಿದರೆ ಅಲ್ಲೇ ಆನಂದ ಸಾಗರ. ನಾವು ಅವ್ರು ಹಾಕಿಕೊಟ್ಟಂತ ಒಂದು ಮಾರ್ಗದರ್ಶನದಲ್ಲಿ ಈಗ ಪತ್ರಿಜಿ ಗುರುಗಳು ಧ್ಯಾನ ಮತ್ತು ಸತ್ಸಂಗ ಸ್ವಾಧ್ಯಾಯ ಹೇಳಿದ್ರು. ಅದನ್ನು ಮಾಡೋದ್ರಲ್ಲಿಂದ ನಮ್ಮ ಸಂಸಾರ ಎಷ್ಟು ಚಂದ ಇರುತ್ತದೆ. ಯಾಕಂದ್ರೆ ಮನೆಯಲ್ಲಿ ಧ್ಯಾನ ಮಾಡಿದವರು ಧ್ಯಾನಾಲಯ ಯಾಕಂದ್ರೆ ಯಾವುದೇ ಗುಡಿ ಕೂಡ ಹೋಗ್ಬೇಕಾಗಿಲ್ಲ. ಧ್ಯಾನ ಮಾಡುವಂತವ್ರು ಅವ್ರ ಆತ್ಮಶಕ್ತಿ ದೇವರ ಆಶೀರ್ವಾದ ಅವ್ರ ಇದ್ದಲಿಗೆ ಬರುತ್ತೆ ಅನ್ನುವಂಥದ್ದು ಇಲ್ಲಿ ಗುರುಗಳು ಕೂಡ ಅದನ್ನ ಹೇಳ್ತಾರ. ನೀನು ಅವರು ನಡೆದು ಹೋದಂತ ಜಾಗದಲ್ಲಿ ನೀನು ನಡೆದಾಡಿದ್ರು ಕೂಡ ನೀನು ಪರಮ ಪವಿತ್ರ ಆಗ್ತಿದಿ. ಸಂಸಾರ ಸಾಗರ ದಾಟಿದ್ರೆ ಮಾತ್ರ ಅಲ್ಲೇ ನಿನಗೆ ಆತ್ಮಾನಂದ ಸಿಗ್ತದ, ಆನಂದ ಸಾಗರ ಆಗ್ತದ ನಿನ್ ಸಂಸಾರ ಅನ್ನುವಂಥದ್ದು. ಈ ಸಂಸಾರ ಸಾಗರದಿಂದ ನಮ್ಮನ್ನು ತಾರಿಸುವುದು ಹಣವಲ್ಲ, ಗುಣವಂತರ ಸಂತರ ಸಂಘ ಹಣದ ಗಂಟನ್ನು ಪರಡಿ ಕಟ್ಟಿಕೊಂಡು ಹೊಳಗೆ ಬಿದ್ದರೇನು, ಅದು ನಮ್ಮನ್ನು ಕಾಪಾಡುವುದೇನು. ಇಲ್ಲಿ ಗುರುಗಳು ಹೇಳಿದಂತ ಮಾತಿನ ಧಾಟಿಯಲ್ಲೇ ನಾನು ಹೇಳ್ತಿದ್ದೀನಿ. ಯಾಕಂದ್ರೆ ಬುಕ್ ಬರೆದಿದ್ದೇ ಅದೇ ಅಚಾರದಲ್ಲಿದೆ. ಸಂಸಾರ ಸಾಗರದಿಂದ ನಮ್ಮನ್ನು ತಾರಿಸುವುದು ಹಣವಲ್ಲ ಮತ್ತು ಗುಣವಂತರ ಸಂತರ ಸಂಘ ಹಣದ ಗಂಟನ್ನು ಪರಡಿಗೆ ಕಟ್ಟಿಕೊಂಡು ಹೊಳಗೆ ಬಿದ್ದರೆ ಅದು ನಮ್ಮನ್ನು ತಾಗಿಸುವುದು. ಇದ್ರ ಅರ್ಥ ಏನಂದ್ರೆ ನಾವು ಎಷ್ಟೇ ಗಳಿಕೆ ಮಾಡಿರ್ಲಿ, ಏನೇ ಹಣ ಬಂಗಾರ ವಜ್ರ ವೈಡೂರ ಏನೇ ನಾವು ಗಳಿಕೆ ಮಾಡಿರ್ಲಿ, ನಮ್ಮ ಕಷ್ಟ ಕಾಲಕ್ಕೆ ಅದೇನು ಆಗುತ್ತೇನು, ಹಸಿವಾದಾಗ ಊಟ ಕೊಡುತ್ತೇನು, ನೀರಡಿಕೆ ಆದಾಗ ನೀರು ಕುಡಿಸುತ್ತೇನು ಅನ್ನುವಂಥದ್ದಲ್ಲಿ ಅದನ್ನ ಬೆನ್ನಿಗೆ ಕಟ್ಟಿಕೊಂಡು ನಾವು ಹೊಳೆಗೆ ಹಾರಿದ್ರ ನಮ್ಮ ಜೀವ ಉಳಿಸ್ತದ? ಅದು ಉಳಿಸಂಗಿಲ್ಲ. ಅದ್ರ ಜೊತೆಗೆ ನಾವು ಮುಳುಗಿ ಹೋಗ್ತೀವಿ. ಹಾಗೆ ಸಂತರ ಸುಮಧುರ ಮಾತುಗಳನ್ನು ಕೇಳಲು ಯೋಗ್ಯ ವಾತಾವರಣವಿರಬೇಕು. ಹೊಲ ಮನೆಯಲ್ಲಿ ಕೋರ್ಟು ಕಚೇರಿಗಳಲ್ಲಿ ಆ ವಾತಾವರಣವಿರೋದು.
ಮಠ ಮಂದಿರಗಳಲ್ಲಿ ತಪೋಆಶ್ರಮಗಳಲ್ಲಿ ಸತ್ ಶ್ರವಣದ ವಾತಾವರಣ ಸಹಜವಾಗಿ ನೆಲೆಸುತ್ತದೆ. ಈಗ ನಾವು ಗಾಳಿ ಧೂಳಿ ಇದ್ದಂತ ಹೊಲಗೊಳದಾಗ ಹೋಗಿ ನಾನು ಎಲ್ಲ ಮಾಡ್ತೀನಿ ಅಂತಂದ್ರೆ ಆಗಂಗಿಲ್ಲ. ಕೋರ್ಟ್ ಕಚೇರಿಗಳಲ್ಲಿ ಧ್ಯಾನ ಮಾಡ್ತೀನಿ ಅಂದ್ರೆ ಅಲ್ಲಿ ತುಂಬಾ ಗಲಾಟೆಗಳು ಇರ್ತದ. ಧ್ಯಾನಕ್ಕೆ ಯಾವ್ದು ಸೂಕ್ತವಾದ ಸ್ಥಳ ಅಂತಂದ್ರ ಮಠ ಮಂದಿರಗಳು, ತಪೋ ಆಶ್ರಮಗಳು, ಸತ್ಶ್ರಮಣದ ವಾತಾವರಣ ಸಹಜವಾಗಿ ನೆಲೆಸಿರ್ತದೆ ಅಂತಲ್ಲಿ ಹೋಗಿ ಈಗ ನಾವು ಪಿರಮಿಡ್ ವ್ಯಾಲಿ ಹಾಗೆ ಎಲ್ಲೆಲ್ಲಿ ಇದಾವೆ ಅಲ್ಲಿ ಮಠ ಮಂದಿರಗಳಲ್ಲಿ ಹೋಗಿದ್ರೆ ಆ ವಾತಾವರಣ ಕೂಡ ನಮ್ಗೆ ಆಶ್ರಮಗಳಲ್ಲಿ ಅದು ಪೂರಕವಾಗಿರುತ್ತೆ. ಎದಕ್ಕಂದ್ರೆ ಧ್ಯಾನ ಮಾಡ್ಲಿಕ್ಕೆ, ಮನಸ್ಸನ್ನ ಒಂದು ಕೇಂದ್ರೀಕರಿಸ್ಲಿಕ್ಕೆ. ಆ ತರ ನಾವು ಎಲ್ಲೋ ಹೋಗಿ ಕುಂತು ಸಂತೆಯಲ್ಲಿ ಮಾಡ್ತೀವಿ ಅಂತಂದ್ರೆ ಆಗೋದಿಲ್ಲ ಅನ್ನುವಂಥದ್ದು. ನಮ್ಮ ಹೊಲ ಮನೆಯಲ್ಲಿ ಧ್ಯಾನಕ್ಕೆ ಕೂತರೆ ಆಗೋದು. ಆ ಹೊಲ ಮನೆಗೆ ತಗುಲಿದ ಖರ್ಚು ವೆಚ್ಚ ನಮ್ಮನ್ನು ಸುಮ್ಮನೆ ಕೂಡಲು ಬಿಡುವುದಿಲ್ಲ. ಹೊಲ ಮನೆಗೆ ಹಾಕಿರ್ತೀವಿ, ಆ ಖರ್ಚು ನಮ್ಮ ಹೊಲದಲ್ಲಿ ಕೂತಾಗ ಅದೇ ಬರ್ತಿರ್ತದ ತಲೆಯಲ್ಲಿ. ಎಷ್ಟು ಹಾಕಿನಿ ಈ ವರ್ಷ ಮಳೆ ಆಗ್ಲಿಲ್ಲ, ಬೆಳೆ ಆಗ್ಲಿಲ್ಲ ಅನ್ನುವಂಥದ್ದು. ಆ ವಾತಾವರಣ ನಮ್ಗೆ ಧ್ಯಾನಕ್ಕೆ ಪೂರಕವಾದದ್ದು ಅಲ್ಲ ಅಂತ ಹೇಳ್ತಾರೆ ಇಲ್ಲಿ. ಯೋಗಸ್ಥೆ ಚಿತ್ತವೃತ್ತಿ ನಿರೋಧ. ಈ ಸಂದರ್ಭದಲ್ಲಿ ನಿರೋಧ ಎಂದರೆ ಕಟ್ಟಿಡುವುದಲ್ಲ, ಬಿಚ್ಚಿಡುವುದು. ಎಲ್ಲಾ ವಿಚಾರ, ಭಾವನೆ, ಕಲ್ಪನೆಗಳಿಂದ ಮನಸ್ಸನ್ನ ಮುಕ್ತಗೊಳಿಸುವುದು. ಚಿಂತೆ, ವ್ಯಥೆ, ಆಸೆ, ಆಮಿಷ ಮೊದಲಾದವುಗಳನ್ನ ಮನದಿಂದಾಚೆ ಆರಿಸಿ ಬಿಡುವುದು, ಸರಿಸಿ ಬಿಡುವುದು, ಖಾಲಿಗೊಳಿಸುವುದು. ಅದೇ ಅಮರ 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 ಏನಿದು ಅಮರ ಸಾಧನೆಗೆ ಇದೇ ಧ್ಯಾನ ಯೋಗ. ಯೋಗಸ್ಥೆ ಚಿತ್ತವೃತ್ತಿ ನಿರೋಧ. ಈ ಸಂದರ್ಭದಲ್ಲಿ ನಿರೋಧ ಎಂದರೆ ಕಟ್ಟುವುದಲ್ಲ. ಅಂದ್ರೆ ನಾವ್ ಏನೇ ಮಾಡ್ತೀವಿ ಅಂತಂದ್ರೆ, ಈಗ ನಾವೊಂದು ಮಹಾವತಾರ್ ಫೌಂಡೇಶನ್ ಬಂದಿಂದ ಏನು ಶಿವಂಬ ಚಿಕಿತ್ಸೆ ಕಲ್ತೀವಿ, ಮುದ್ರಾ ಥೆರಪಿ, ಸೀಡ್ ಥೆರಪಿ, ಅಕ್ಯುಪ್ರೆಷರ್ ಎಲ್ಲವನ್ನ ಕಲ್ತೀವಿ. ಅದನ್ನ ನಾವು ನಮ್ಮೊಳಗೆ ಇಟ್ಕೊಂಡ್ರೆ ಏನು ಉಪಯೋಗ? ಅದನ್ನ ಬಿಚ್ಚಿ 10 ಜನಕ್ಕೆ ಹೇಳಿದ್ರೆ ಉಪಯೋಗ ಆಗುತ್ತದ ಅಂತ ಅನ್ನುವಂಥದ್ದಿಲ್ಲಿ. ಕಿಸೆ ತುಂಬುವುದು ರುಚಿಕರ, ಅದೇ ಕಿಸೆ ಖಾಲಿ ಇರೋದು ಬಯಸುವುದು ಕಷ್ಟ ಸಾಧ್ಯ. ಈಗ ನಾವು ಎಲ್ಲೇ ಒಂದು ಹೊರಟಿರ್ತೀವಿ, ಬ್ಯಾಗ್ನಾಗ ದುಡ್ಡು ಇಲ್ಲಾರೋ ನಾವ್ ಯಾವತ್ತೂ ಹೋಗೋದಿಲ್ಲ. ಹಾಗೆ ಒಂದು ಅಂಗಿಯಲ್ಲಿ ಕೂಡ ಒಂದು ಕಿಸೆ ಇರುತ್ತೆ, ಆ ಕಿಸೆ ತುಂಬುವುದು ನಮ್ ಕೆಲಸ. ಅದು ಯಾವತ್ತು ಖಾಲಿ ಇತ್ತಂದ್ರೆ ನಮ್ಮ ಮನಸ್ಸಿನಲ್ಲಿ ಯಾವತ್ತೂ ಚಿಂತೆ ಇರುತ್ತೆ. ಯಾಕಂತಂದ್ರೆ ನನ್ನ ಬಲ್ಲಿ ಹಣ ಇಲ್ಲ, ನನ್ನ ಕಿಸೆದ ರೊಕ್ಕ ಇಲ್ಲ ಅನ್ನುವಂಥದ್ದು. ಊರು ಕೇರಿಗೆ ಒಮ್ಮೆ ಖಾಲಿಯಾಗಿಯೇ ಮನೆಗೆ ತರಲಾರೆವು. ಕೇರಿಗೆ ಹೋದಂತ ಚೀಲವನ್ನು ಖಾಲಿಯಾಗಿ ಮನೆಗೆ ತರುವುದಿಲ್ಲ ನಾವು. ಏನನ್ನಾದರೂ ತುಂಬಿಯೇ ತರಬೇಕೆನಿಸುತ್ತದೆ. ಹಾಗೆ ಮನೆಯಲ್ಲಿ, ಮನದಲ್ಲಿ ಸದಾ ಏನನ್ನಾದರೂ ತುಂಬಲು ಬಯಸುವುದು ಈ ಜೀವ. ಮನೆಯಲ್ಲಿ, ಮನದಲ್ಲಿ ಏನನ್ನಾದರೂ ತುಂಬಲು ಬಯಸುವುದು ಈ ಜೀವ. ಅದು ತಪ್ಪಿಸಿ ತಣ್ಣಗಾಗಿರುವುದೇ ಸಮಾಧಿ. ಈ ಬಗೆಯಾದ ಸಮಾಧಿಯನ್ನು ನಾವು ನಗು ನಗುತ್ತಾ, ನಡೆಯುತ್ತಾ, ಓಡುತ್ತಾ, ಮಾಡುತ್ತಾ ಸಾಗಿಸಬಹುದು. ಅದು ಜೀವನ ಯೋಗ, ಸಂಸಾರ ಯೋಗ. ಬೇಕು ಬೇಡೆಂಬ ಭಾವ ಬಂಧನಗಳಿಂದ ದಿವ್ಯ ಜೀವನವನ್ನು ಪಡೆಯುವುದೇ ಈ ಜೀವ ಯೋಗ. ನಮ್ಗ ಮನಸ್ಸಿನೊಳಗೂ ಕೂಡ ಹಾಗೆ ಬೇಕು ಬೇಡದನ್ನ ಬಿಟ್ಟು ಬೇರಾದದನ್ನ ಪಕ್ಕದ ಮನೆಯವ್ರದ್ದು, ಇನ್ನೊಬ್ಬರದು ಮಾತಾಡಿ ಕತಿಯಾಡಿ ಅದನ್ನು ತಲೆಯಲ್ಲಿ ತುಂಬಿಸ್ಕೊಂತೀವಿ. ಹಾಗೆ ನಮ್ಮ ಚೀಲದಲ್ಲಿ ಕೂಡ ಹೇಗೆ ನಾವು ಏನೇನೆಲ್ಲ ತರಕಾರಿ ಏನೇನು ಮಾರ್ಕೆಟ್ ಹೋದಾಗ ಎಲ್ಲ ತಗೊಂಡ್ ಬರ್ತೀವಿ, ಹಾಗೆ ನಮ್ಮ ತಲೆಯಲ್ಲಿ ಕೂಡ ತುಂಬ್ಕೊಂತೀವಿ. ಅದನ್ನು ತುಂಬ್ಕೋಬಾರ್ದು, ಕೇಳಂಗಿಲ್ಲಲ್ಲ ಈ ಮನಸ್ಸು, ಈ ಜೀವ. ಅದನ್ನ ತಪ್ಪಿಸಿ ತಣ್ಣಗೆ ಕುಂದ್ರುದು. ಸಿದ್ದೇಶ್ವರ ಅಪ್ಪಾಜಿ ಅವರು ಅದೊಂದು ಬಹಳ ಚಂದ ಬಳಸ್ತಿದ್ರು. ತಣ್ಣಗೆ ಕುಂದ್ರು, ನೀನು ಸುಮ್ಮನೆ ತಲೆಯನ್ನ ಶಾಂತ ಇಟ್ಕೊಂಡು ತಣ್ಣಗೆ ಕೂಡು, ನಿನ್ನಷ್ಟಕ್ಕೆ ನೀನು ಕೂಡು, ಅವಾಗ ನಿನ್ನನ್ನು ನೀನು ತಿಳಿತೀಯ ಅಂತ ಹೇಳೋರು. ಇಲ್ಲಿ ಕೂಡ ಅದೇ ಶಬ್ದವನ್ನು ಬಳಸಿದ್ದಾರೆ. ತಣ್ಣಗಾಗಿರುವುದೇ ಸಮಾಧಿ. ಈ ಬಗೆಯಾದ ಸಮಾಧಿಯನ್ನು ನಾವು ನಗುತ್ತಾ, ನಡೆಯುತ್ತಾ, ಓಡುತ್ತಾ, ಮಾಡುತ್ತಾ ಸಾಧಿಸಬಹುದು. ಅದು ಜೀವನ ಯೋಗ, ಸಂಸಾರ ಯೋಗ. ಬೇಕು ಬೇಡೆಂಬ ಭಾವನೆಗಳಿಂದ ದಿವ್ಯ ಜೀವನವನ್ನು ಅರಿಯುವುದು. ತಕ್ಕಡಿ ಇರುವುದು ತುಂಬಿಡುವುದಕ್ಕಲ್ಲ, ತೂಗಿ ತೆಗೆಯುವುದಕ್ಕೆ. ಒಂದು ಕಡ್ಡಿ ಇಟ್ಟರೂ ಸಾಕು, ತಕ್ಕಡಿ ಹೆಚ್ಚು ಕಡಿಮೆ ಆಗುತ್ತದೆ. ಹಾಗೆ ನಮ್ಮ ಜೀವನ ಕೂಡ ಒಂದೇ ಕಡ್ಡಿ ತಕ್ಕಡಿಯೊಳಗ ಒಂದು ಏಳು ಕಾಳಷ್ಟು ಹೆಚ್ಚಿಗೆ ಆಯ್ತು ಅಂದ್ರೆ ಒಂದು ಕಡೆ ವಾಲ್ತದ. ಹಾಗೆ ನಮ್ಮ ಜೀವನವೆಂಬ ಈ ಹಳಿಗೆ ಒಂದೇ ನಾಣ್ಯದ 2 ಮುಖಗಳಂತೆ ಅಂತ ಹೇಳ್ತೀವಲ್ಲ, ಆ ಹಳಿಗೆ ಒಂದು ಕಡೆ ಏನಾದ್ರೂ ಸ್ವಲ್ಪ ವಾಲ್ತು ಅಂತಂದ್ರೆ, ಹೆಚ್ಚಾಯ್ತು ಅಂದ್ರೆ ತಕ್ಕಡಿ ಹೇಗೆ ವಾಲ್ತದ, ಹಾಗೆ ನಮ್ಮ ಜೀವನ ಕೂಡ ಹಳಿ ತಪ್ಪುತ್ತದೆ ಅನ್ನುವಂಥದ್ದು. ಹಾಗೆ ಸಮವಾಗಿ ಸಾಗಿದ್ರೆ ಮಾತ್ರ ಈ ಜೀವನ ಸಂಸಾರ ದೋಣಿ ಸುಗಮವಾಗಿ ಸಾಗುತ್ತದೆ ಅನ್ನುವಂಥದ್ದು. ನಮ್ಮ ಮನಸ್ಸು ತಕ್ಕಡಿಯಾಗಬೇಕು. ದಿನವಿಡೀ 100 ಭಾವನೆಗಳು, ವಿಚಾರಗಳು, ಸರಕುಗಳು ತೂಗಿಯೂ ತೂಗದಂತಿರಬೇಕು. 1000 ವರ್ಷಗಳಿಂದ ಸಂತರು ಮಹಂತರು ಮಾಡುತ್ತಾ ಬಂದ ಉಪದೇಶಗಳನ್ನು ನಾವು ಕೇಳಿಯೂ ಮರೆತಿಲ್ಲವೇ?
ಹೀಗೆ ಪ್ರಪಂಚವನ್ನು ಕೇಳಿ ಮರೆತಂತೆ ಪ್ರಪಂಚವನ್ನು ಮಾಡಿ ಮರೆತಂತಿದ್ದರೆ ಅದು ಪಾರಮಾರ್ಥ. ಪ್ರಪಂಚವನ್ನು ಮಾಡಿ ಪಾರಮಾರ್ಥವನ್ನು ಗೆಲ್ಲು ಅನ್ನುವಂತ ಒಂದು ವಿಷಯವನ್ನು ಇಲ್ಲಿ ಗುರುಗಳು ಹೇಳ್ತಾರ. ಯಾಕಂದ್ರೆ ಪತ್ರಿಜಿ ಗುರುಗಳು ಕೂಡ ಅವರು ಸಂಸಾರ ಮಾಡಿದಾರ, 2 ಮಕ್ಕಳಿದಾವ. ಅವರು ಮಾಡಿಯೂ ಮಾಡದಂತೆ ಧ್ಯಾನ ಎಲ್ಲ ಕಡೆಯನ್ನು ಪಸರಿಸಿ 2500 ವರ್ಷಗಳ ಹಿಂದೆ ಬುದ್ಧ ಪ್ರಬೋಧನೆ ಮಾಡಿದಂತ ಧ್ಯಾನವನ್ನು ಈ 40 ವರ್ಷ ಸದಾ ಪ್ರಚಾರ ಮಾಡಿ ಎಲ್ಲೆಲ್ಲೂ ಧ್ಯಾನಾರ್ಥಿಗಳನ್ನು ತಯಾರು ಮಾಡಿ, ಧ್ಯಾನಾಲಯಗಳನ್ನು ತಯಾರು ಮಾಡಿ ಅವರು ಪ್ರಪಂಚವನ್ನು ಮಾಡಿದ್ದಾರೆ. ಪಾರಮಾರ್ಥದಲ್ಲಿ ಗೆದ್ದು ಅಮರರಾಗಿ ಅವರು ಚೈತನ್ಯ ರೂಪದಲ್ಲಿ ಇದಾರಲ್ಲ, ಆ ತರ ಆಗ್ಬೇಕು. ನಾವು ಪ್ರಪಂಚ ಮಾಡಿಯೂ ಮಾಡದಂತಿರಬೇಕು, ಕೇಳಿಯೂ ಮರೆತಂತೆ ಪ್ರಪಂಚವನ್ನು ಮಾಡಿ ಮರೆತಿರಬೇಕು. ಅದೇ ಪಾರಮಾರ್ಥ. ಅಂದ್ರೆ ನಾವು ಅದಕ್ಕೆ ಅಂಟುಕೋಬಾರ್ದು, ಯಾವತ್ತೂ ಅದಕ್ಕೆ ಜೋತು ಬೀಳಬಾರ್ದು ಅನ್ನುವಂಥದ್ದು ಇಲ್ಲಿ ಹೇಳ್ತಾರೆ ಗುರುಗಳು. ಸಂತ ಮಹಂತರು ವಸುದೈವ ಕುಟುಂಬಿಗಳು, ಅವರಿಗೆ ಜಾತಿ ವಿಜಾತಿಗಳಿಲ್ಲ, ದೇಶ ವಿದೇಶಗಳಿಂದಿಲ್ಲ, ಪ್ರಪಂಚವೆಲ್ಲ ಅವರದೆಲ್ಲ ಪ್ರಪಂಚವೇ. ಅಂತೆಯೇ ಮಠ ಮಂದಿರಗಳಿಗೆ ಮುಕ್ತ ದ್ವಾರಗಳಿರುತ್ತವೆ. ಇವನಾರವ ಎನ್ನದೆ ಇವ ನಮ್ಮವ ಎನ್ನುವುದು ಸಂತರ ಮಹಂತರ ಕೆಲಸ. ಸರ್ವರು ಬರಮಾಡಿಕೊಳ್ಳುವ ಸಹೃದಯರು, ಪ್ರಸನ್ನಾತ್ಮರು ತೀರ್ಥ ಕ್ಷೇತ್ರಗಳಲ್ಲಿ ತಪೋಆಶ್ರಮಗಳಲ್ಲಿ ಇರಬೇಕಾಗುತ್ತದೆ. ಈ ಪುಣ್ಯ ಭೂಮಿಯ ಮನ ಶ್ರೀಮಂತವನ್ನು ನಾವು ಕೈಯಲ್ಲಿ ನೀರಿನ ಜಾರಿ ಹಿಡಿದು ರಕ್ಷಿಸಬೇಕೇ ವಿನಃ ಕರಗಸ ಹಿಡಿದು ಕತ್ತರಿಸಬಾರದು. ನೋಡ್ರಿ, ಇದು ನಿಗೂಢವಾದ ಒಂದು ಪ್ರಶ್ನೆ. ಇದಕ್ಕೆ ಉತ್ತರ ಇದನ್ನ ವಿಸ್ತಾರ ಮಾಡಿ ಹೇಳುವಂತೂ ಆಗೋದಿಲ್ಲ. ಸಂತ ಮಹಂತರು ವಸುಧೈವ ಕುಟುಂಬಿಗಳು, ಅವರಿಗೆ ಜಾತಿ ಮಿತಿಗಳಿಲ್ಲ, ಜಾತಿ ವಿಜಾತಿಗಳಿಲ್ಲ, ದೇಶವೇ ತಮ್ಮದು ವಿದೇಶವೇ ತಮ್ಮದು, ಎಲ್ಲಾ ಪ್ರಪಂಚವೇ ನಮ್ಮದು, ಅವರದ್ದೆಲ್ಲ ಪ್ರಪಂಚದೆಲ್ಲ ಅವರದು. ಅಂದ್ರೆ ನಡೆಯುವುದೆಲ್ಲ ವರ್ತಮಾನದಲ್ಲಿ ಅವರು ಜೀವಿಸ್ತಾ ಇಡೀ ದೇಶವೇ ನನ್ನದೇ ಆ ದೇಶ ಅಂತ ಹೇಳಿ ಅವರು ಮಠ ಮಂದಿರಗಳಿಗೆ ಮುಕ್ತ ದ್ವಾರಗಳಿರೋ. ಈಗಂದ್ರೆ ನಾವು ಒಂದು ಸಣ್ಣ ಮನೆಗೆ ಕಟ್ಟಿದ್ರು ಒಂದು ಒಂದು ಮೇನ್ ಡೋರ್ ಅಂತ ಇಟ್ಟು ಅದನ್ನ ಬಾಗಿಲ ಮುಚ್ಚಿರ್ತೀವಿ. ಆದ್ರ ದೇವಾಲಯಗಳು, ಧ್ಯಾನಾಲಯಗಳು, ಮಠ ಮಂದಿರಗಳು ಯಾವತ್ತೂ ಖುಲ್ಲ ಇಟ್ಟಿರ್ತಾರೆ. ಎಲ್ಲರೂ ಬರ್ಲಿ, ಎಲ್ಲರೂ ಸದ್ಧರ್ಮಿಗಳು, ಸದಾ ಅಲ್ಲಿ ಜಾತಿ ಭೇದ ಇರಂಗಿಲ್ಲ, ಲಿಂಗ ಭೇದ ಇರಂಗಿಲ್ಲ. ಯಾವತ್ತೂ ಅವರು ಮುಕ್ತವಾಗಿ ಎಲ್ಲರನ್ನ ಅಷ್ಟೇ ವಿನಯದಿಂದ ವಿನಮ್ರತೆಯಿಂದ ಸ್ವಾಗತವನ್ನು ಮಾಡಿ, ಅಲ್ಲಿ ಬಡವ ಬಲ್ಲಿದ ಅನ್ನುವಂಥದ್ದಿಲ್ಲ, ಶ್ರೀಮಂತ ಅನ್ನುವಂಥದ್ದಿಲ್ಲ, ಯಾರೇ ಬರ್ಲಿ ಎಲ್ಲರೂ ಅವರಿಗೆ ಸಮಾನರೇ, ಎಲ್ಲರೂ ಶಿಷ್ಯರೇ. ಆ ತರ ಗುರುವರರು ಎಲ್ಲರನ್ನ ಆದರ್ಶಿರ್ತಾರೆ. ಅದಕ್ಕೆ ಇವನಾರವ, ಇಲ್ಲಿ ಬಸವಣ್ಣವ್ರ ವಚನವನ್ನು ಕೂಡ ತಗೊಂಡಾರ. ಇವನಾರವ ಎನ್ನದೆ ಇವ ನಮ್ಮವ ಎಂದೆನಿಸದಿರಯ್ಯ. ಇವ ನಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ ಅಂತ ಹೇಳಿ ಎಲ್ಲರೂ ನಾವು ನಮ್ಮ ಮಕ್ಕಳಿಗೆ ನಾವು ಅತಿ ಪ್ರೀತಿ ಕಾಳಜಿ ತೋರಿಸ್ತೀವಿ. ಆದ್ರೆ ಹೊರಗಿನವ್ರು ಯಾರೋ ಒಂದು ಅನಾಥ ಇದ್ದವರಿಗೆ ನಾವು ಯಾವತ್ತೂ ಪ್ರೀತಿ ತೋರ್ಸಂಗಿಲ್ಲ. ಹಾಗೆ ಯಾರು ಬರ್ತಾರ ಅವ್ರಿಗೆ ಇವನಾರವ ಅನ್ನೋದು ಇವ ನಮ್ಮವ ಅಂತಂದ್ರೆ ಎಲ್ಲರೂ ನಾವು ಸದ್ಧರ್ಮಿಗಳಾಗ್ತೀವಿ, ಎಲ್ಲರೂ ಸರಿ ಸಮಾನರಾಗ್ತೀವಿ, ಹಾಗೆ ಸಹೃದಯಗಳಾಗ್ತೀವಿ. ತೀರ್ಥ ಕ್ಷೇತ್ರಗಳಲ್ಲಿ ತಪೋ ಆಶ್ರಮಗಳಲ್ಲಿ ಇರಬೇಕಾಗುತ್ತದೆ. ಆ ಪುಣ್ಯ ಭೂಮಿಯ ಮನ ಶ್ರೀಯನ್ನು ನಾವು ಕೈಯಲ್ಲಿ ನೀರಿನ ಜಾರಿ ಹಿಡಿದು ರಕ್ಷಿಸಬೇಕೇ ವಿನಃ ಕರಗಸ ಹಿಡಿದು ಕತ್ತರಿಸಬಾರದು. ಅಂತಂದ್ರ ನಾವು ಏನೇ ಇಲ್ಲಿ ಯಾವುದೇ ಒಂದು ನ್ಯೂನತೆ ಬಂದ್ರ ಅದಕ್ಕೆ ಉಪಕಾರ ಹಾಕಿ, ಯಾವುದೇ ಒಬ್ರು ಯಾರೋ ಒಬ್ರು ಏನೋ ಅಂದ್ರಪ್ಪ ಅಂತಂದ್ರ ಅದನ್ನ ಹಂಗಂದ್ರಂತೆ ಹಿಂಗಂದ್ರಂತೆ ಅಂತ ಹೇಳಿ ಅದಕ್ಕೆ ಉಪಕಾರ ಹಾಕಿ ತುಪ್ಪ ಸುರಿದು ಕೊಳ್ಳೆ ಇಡುವಂತ ಕೆಲಸ ಮಾಡಬಾರದು. ಇಲ್ಲಿ ರಕ್ಷಿಸಬೇಕೇ ಹೊರತು ಭಕ್ಷಿಸಬಾರದು ಅನ್ನುವಂಥದ್ದು. ಕರಗಸ ಹಿಡಿದು ಕೊಯ್ಯಬಾರದು, ಅದನ್ನ ಕತ್ತರಿಸಬಾರದು. ಕರಗಸ ಹಿಡಿದು ಜಾರಿ ಹಿಡಿದು ಸೋಸಿ ಹಿಡಿಬೇಕೇ ಹೊರತು ಅದಕ್ಕೆ ಕತ್ತರಿ ಹಾಕಬಾರ್ದು ಅನ್ನುವಂಥದ್ದು. ಅಂತ ಪ್ರೇಮವುಳ್ಳ ಹೃದಯದ ಸಂತರು ಶರಣರು ಇರುವ ಮನೆಯೇ ಮಂದಿರ, ಮಠವೇ ಕೈಲಾಸ ಆಶ್ರಮ. ಆನಂದವನ ಅವರ ಸತ್ಸಂಗದಿಂದ ಸರ್ವರಿಗೂ ಶಾಂತಿ ಸಮಾಧಾನ, ಆದ್ದರಿಂದ ವಿಶ್ವ ಕಲ್ಯಾಣ. ಇದುವೇ ಸಂತರ ಸತ್ಸಂಗ ಅನ್ನುವಂಥದ್ದು ಇಲ್ಲಿ ಹೇಳ್ತಾರ. ಮುಂದೆ ಸುಯೋಗ ಸತ್ಸಂಗ ಅಂತ ಮುಂದಿನದು ಚಾಪ್ಟರ್ ಮಾಸ್ಟರ್. ಯಾವ ಉಪಯೋಗ ಮಾನವನು ಮಾಡುವುದಿಲ್ಲವೋ, ಯಾವ ಅವಯೋಗದ ಉಪಯೋಗ ಮಾನವನು ಮಾಡುವುದಿಲ್ಲವೋ ಕಾಲಾಂತರದಲ್ಲಿ ಅದು ನಷ್ಟವಾಗುತ್ತದೆ ಎಂಬುದು ದ್ರಾವಿಡ ಸಿದ್ಧಾಂತ.
ದೇವರು ಕೊಟ್ಟಿರುವ ಕೈ, ಕಾಲು, ಕಣ್ಣು, ಕಿವಿ, ಚಿತ್ತ, ಬುದ್ಧಿ ಮೊದಲಾದ ಅವಯೋಗಗಳ ಸದುಪಯೋಗ ಮಾಡಿಕೊಳ್ಳುವುದೇ ಸುಖ ಜೀವನದ ಸೂತ್ರ. ಭಾರತೀಯ ಯೋಗ ವಿದ್ಯೆಯೇ ಅದನ್ನು ಕಲಿಸಿಕೊಡುತ್ತದೆ. ನಾವು ಯಾವುದೇ ಒಂದು ದೇಹದ ಅಂಗಾಂಗಗಳನ್ನು ನಾವು ಬಳಸದೇ ಹೋದ್ರೆ, ಒಂದು ದಿವಸ ನಾವು ಕೈ ಇಷ್ಟೇ ಒಂದು ಕೈ ಮ್ಯಾಕ್ ಹಿಡ್ಕೊಂಡು, ಒಬ್ರು ಯಾರಂತಂದ್ರ ನಾನು ಎಲ್ಲಿ ನೋಡಿನಿ ಅಂತಂದ್ರ ಇದ್ರೊಳಗ ತ್ರಿವೇಣಿ ಸಂಗಮದಲ್ಲಿ ಆ ನಾಗಾ ಸಾಧುಗಳು ಮೇಲಕ್ಕೆತ್ತಿ ಸಾಧನೆ ಮಾಡಿದಂತ ಕೈ ಮೇಲಕ್ಕೆ ಇದೆ, ಅದು ಯಾವತ್ತೂ ಕೆಳಗಾಗೋದಿಲ್ಲ. ಅವರು ಆ ಯೋಗ ಸಾಧನೆಯಿಂದ ಅದನ್ನು ಸಾಧನೆ ಮಾಡಿರ್ತಾರ. ಅವ್ರು ಒಬ್ರು ನಿಂತಂಗೆ ಇಡೀ ಜೀವನ ಪರ್ಯಂತ ನಿಂತಿದ್ದಾರೆ, ಅವ್ರ ಕಾಲು ಇಷ್ಟಿಷ್ಟು ದಪ್ಪ ಆಗಿದ್ದಾವೆ. ಅದು ಒಂದು ಸಾಧನೆ. ಆ ತರ ಬಳಸದೇ ಇರುವುದು ಕೂಡ ಒಂದು ನಷ್ಟಕ್ಕನ ಆಗ್ತದ. ಅದನ್ನು ಬಳಸಬೇಕು ನಾವು. ನಮ್ಮ ಭಗವಂತ 72 ನರನಾಡಿ ಮತ್ತು ಮಾಂಸ, ರಕ್ತ, ಮೂಳೆ ಎಲ್ಲವನ್ನು ಕೊಟ್ಟಿದ್ದಾನಲ್ಲ, ಸರಿಯಾದ ಸಮಯಕ್ಕೆ ಸರಿಯಾದ ಸದ್ಬಳಕೆ ಆಗ್ಬೇಕು. ಅವಯೋಗಗಳನ್ನು ಸರಿಯಾಗಿ ಬಳಸದೇ ಇದ್ರೆ ಅವು ಜಿಡ್ ಹಿಡಿತಾವ ಅನ್ನುವಂಥದ್ದು. ಹಾಗೆ ನಮ್ಮ ಬುದ್ಧಿನೂ ಕೂಡ ಮಂದ ಬುದ್ಧಿ. ನಾವು ಯಾವುದೇ 108 ತಲೆ ಹಾಕೊಂಡು ನಾವು ಸರಿಯಾದ ಸದ್ಬುದ್ಧಿ ಬಳಸದೆ ಹೋದ್ರು ಕೂಡ ಆ ಬುದ್ಧಿಗೆ ಕೂಡ ಜಿಡ್ ಹಿಡಿತದ ಅನ್ನುವಂಥದ್ದು ಇಲ್ಲಿ ಹೇಳ್ತಾರೆ ಗುರುಗಳು. ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ನಾವು ಸದುಪಯೋಗ ಮಾಡಿಕೊಳ್ಳದೆ ಹೋದರೆ ಸುಖ ಜೀವನದ ಸೂತ್ರ ಭಾರತೀಯ ಯೋಗ ವಿದ್ಯೆ ಕೂಡ ಅದನ್ನು ಬಳಸುವಂತೆ ಕಲಿಸಿಕೊಡುತ್ತದೆ ಅಂತೇಳಿ. ನಾವು ಈಗ ಯೋಗ ಸಾಧನೆ ಬೆಳಿಗ್ಗೆ ಮಾಡ್ತೀವಲ್ವಾ, ಆ ಯೋಗದಿಂದ ಎಲ್ಲ ನಮ್ಮನ್ನ ಇರುವಂತ ಎಲ್ಲ ಯಾಕಂದ್ರೆ ಬ್ಯಾಕ್ ಪೇನ್ ಇದ್ದವ್ರಿಗೆ ಕೂಡ ಒಂದು ಆಸನ ಇರುತ್ತೆ, ಮಂಡಿ ನೋವು ಇದ್ದವ್ರಿಗೆ ಕೂಡ ಒಂದು ಆಸನ ಇರುತ್ತೆ. ಎಲ್ಲ ಆಸನಗಳು ಮಾಡೋದ್ರಿಂದ ಶರೀರ ಸದೃಢ ಆಗ್ತದ, ಮನಸ್ಸು ಕೂಡ ಪರಿಪಕ್ವತೆ ಕಡೆ ಹೋಗ್ತದ ಅನ್ನುವಂಥದ್ದು ಮುಂದೆ ಹೇಳ್ತಾರ. ಪಕ್ಷಿಯು ಆಗಸದಲ್ಲಿ ತನ್ನ ರೆಕ್ಕೆಯ ಬಲದಿಂದ ಹಾರುತ್ತದೆ, ರೂಪ ರಂಗದಿಂದಲ್ಲ. ಅಂದ್ರ ಎಷ್ಟೋ ಚಂದ ರೂಪ ಕೊಟ್ಟಿರ್ತಾನ, ಆ ರೂಪ ರಂಗದಿಂದ ಹಾರೋದಿಲ್ಲ. ಅದಕ್ಕೊಂದು ಶಕ್ತಿ ಎದರಲ್ಲಿ ಇರ್ತದ ಅಂತಂದ್ರೆ ಪಕ್ಷಿಯ ರೆಕ್ಕೆಯಲ್ಲಿರ್ತದ. ಪಕ್ಷಿಯು ಆಗಸದಲ್ಲಿ ತನ್ನ ರೆಕ್ಕೆಯ ಬಲದಿಂದ ಹಾರುತ್ತದೆ ವಿನಃ ರೂಪ ರಂಗದಿಂದಲ್ಲ. ಕೋಳಿಯು ತನ್ನಲ್ಲಿ ರೆಕ್ಕೆಗಳಿವೆ ಎಂಬುದನ್ನೇ ಮರೆತು ಬಿಟ್ಟಿದೆ. ಕೋಳಿನೂ ಕೂಡ ಅದಕ್ಕೆ ರೆಕ್ಕೆ ಇದೆ, ಅದು ಹಾರುವುದನ್ನೇ ಮರೆತು ಬಿಟ್ಟಿದೆ. ತಿಪ್ಪೆಯಲ್ಲಿ ಹೊರಳಾಡುತ್ತಿದೆ. ಆತ್ಮ ಬಲವನ್ನರಿತ ಸಂತ ಮಹಂತರು ಸಾಧಿಸಿ ಸತ್ಯ ದೇವರನ್ನು ಅರಿತು ಆನಂದಿಸುವರು. ಆತ್ಮವಿಶ್ವಾಸವನ್ನೇ ಕಳೆದುಕೊಂಡ ಮಾನವರು ಭವಸಾಗರದಲ್ಲಿ ಬಿದ್ದು ದುಃಖಿಗಳಾಗುವರು. ಇಲ್ಲಿ ಕೋಳಿ ಉದಾಹರಣೆ ಎಷ್ಟು ಚಂದ ಕೊಟ್ಟಾರ ನೋಡ್ರಿ ಗುರುಗಳು. ಶಕ್ತಿವಂತಾದ ಬುದ್ಧಿವಂತಾದ ಹದ್ದು ತನಗೆ ಹದ್ದಾಲಿ ಆಕಾಶ ಮಾರ್ಗವಾಗಿ ತಿರುಗುವಂತ ಕಾಗೆ ಕೋಗಿಲೆ ಆಗ್ಲಿ ತನ್ನ ರೆಕ್ಕೆಯ ಬಲದಿಂದ ಆಕಾಶದಲ್ಲಿ ಹಾರಾಡುತ್ತದೆ. ಅದೇ ಕೋಳಿಗೆ ಕೂಡ ರೆಕ್ಕೆ ಇದೆ, ಹಾರಬಲ್ಲದು. ಆದ್ರೆ ಅದಕ್ಕೆ ಆತ್ಮಶಕ್ತಿ ಅನ್ನುವಂಥದ್ದಿಲ್ಲ. ನಾನು ಇಷ್ಟೇ ಹಾರ್ತೀನಿ, ನಾ ಇಲ್ಲೇ ತಿಪ್ಪ್ಯಾಗ ಹುರುಳಾಡ್ತೀನಿ ಅಂತ ಅನ್ಕೊಂಡು ಅದಕ್ಕ ತನ್ನ ಶಕ್ತಿ ರೆಕ್ಕೆ ಮೇಲೆ ರೆಕ್ಕೆಯ ಬಲದ ಮೇಲೆ ಅದಕ್ಕೆ ವಿಶ್ವಾಸನೇ ಇಲ್ಲ. ನಾನು ಜಾಸ್ತಿ ಮೇಲಕ್ಕೆ ಹಾರೋದಿಲ್ಲ ಅನ್ನುವಂಥದ್ದೇ ಅದಕ್ಕೆ ಅದು ತಿಪ್ಪ್ಯಾಗ ಬಿದ್ದು ಹೊರಳಾಡ್ತದ. ಹಾಗೆ ಕೂಡ ನಮ್ಮ ಮನಸ್ಸನ್ನು ಕೂಡ ನಮ್ಮ ಆತ್ಮಬಲ, ನಮ್ಮ ಆತ್ಮಶಕ್ತಿ ಅನ್ನುವಂಥದ್ದು ಎಷ್ಟಿದೆ ಅನ್ನೋದು ನಮಗ್ ಗೊತ್ತಿಲ್ಲ. ನಾವು 5 ತಾಸು ಧ್ಯಾನ ಮಾಡ್ತೀವಿ, 6 ತಾಸು ಧ್ಯಾನ ಮಾಡ್ತೀವಿ, ಅದು ದೇಹ ಸಹಕಾರಗೊಳ್ತದ ಅನ್ನೋದಿಲ್ಲ. ನಮ್ಗೆ ಇಷ್ಟೇ ಆಗುತ್ತ. ನನ್ ಸೊಂಟು ಬೇನಿ, ನನಗ ಮಂಡಿ ನೋವು, ಕೂಡ್ಲಿಕ್ಕೆ ಆಗೋದಿಲ್ಲ, ನೂರಾರು ನೆವ ಹೇಳ್ತೀವಿ. ಆದ್ರೆ ನಮ್ಮ ಆತ್ಮಬಲ ಆ ಶಕ್ತಿಯನ್ನು ನಾವು ಅರಿಯೋದಿಲ್ಲ. ನಮ್ಗೆ ಏನೋ ಒಂದು ಹುಷಾರ್ ತಪ್ಪಿರ್ತದ, ಕೈಕಾಲದ ಶಕ್ತಿ ನಿಶಕ್ತಿ ಆಗಿರ್ತದ, ಜಡತ್ವ ಬಂದಿರ್ತದ, ಒಂದೇನೋ ಆಸ್ಪತ್ರೆಗೆ ಹೋಗ್ಬೇಕಾಗಿರ್ತದ. ಆ ಸಂದರ್ಭದಲ್ಲಿ ಯಾವ್ದೋ ಒಂದು ಗಾಡಿ ಇರಂಗಿಲ್ಲ, ಅಲ್ಲಿ ಒಂದು ಕೂತಿರ್ತೀವಿ ಅಂತ ನಾವು ಊಹೆ ಮಾಡ್ಕೊಳ್ಳಿ. ಅಲ್ಲಿ ಒಂದು ಯಾವ್ದಾದ್ರು ಒಂದು ಹುಚ್ಚನಾಯಿನೇ ಅಟ್ಟಿಸ್ಕೊಂಡ್ ಬರ್ಲಿ, ಒಂದು ಹುಲಿನೇ ಅಟ್ಟಿಸ್ಕೊಂಡ್ ಬರ್ಲಿ ಬಂತಂದ್ರ ಆ ಕರೆದುಕೊಂಡು ಹೋಗುವಂತವ ರೋಗಿಯನ್ನು ಬಿಟ್ಟು ಓಡಿ ಹೋಗ್ತಾನ. ಆಗ ಆ ರೋಗಿಗೂ ಕೂಡ ಎಲ್ಲಿಲ್ಲದ ಶಕ್ತಿ ಬಂದು ಅವನು ಕೂಡ ಅಲ್ಲಿ ನಿಂದ್ರೋದಿಲ್ಲ. ಅದು ಎಲ್ಲಿರ್ತದ? ನಮ್ಮಲ್ಲಿ ಅಡಗಿರ್ತದ, ನಮ್ಮ ಆತ್ಮದಲ್ಲಿ ಅಡಗಿರ್ತದ ಆ ಶಕ್ತಿ. ಅಲ್ಲಿ ನಿಂದ್ರೋದೇ ಇಲ್ಲ. ಅವನು ಜೀವ ಉಳಿಸ್ಕೋಬೇಕಲ್ಲ, ಓಡಿ ಹೋಗ್ಲೇಬೇಕು. ಅದು ಎಲ್ಲಿರ್ತದ? ನಮ್ಮ ಅಂತರ್ಶಕ್ತಿ ನಮ್ಮ ಒಳಗೆ ಐತಿ. ಆ ಶಕ್ತಿಯನ್ನ ನಾವು ಪಡ್ಕೋಬೇಕು ಅನ್ನುವಂಥದ್ದು ಇಲ್ಲಿ ಕೋಳಿ ಉದಾಹರಣೆ ಕೊಟ್ಟು ಗುರುಗಳು ಹೇಳಿದ್ದಾರೆ. ಯೋಗ ಸಾಧನೆಯಿಂದ ಶರೀರವು ಆರೋಗ್ಯ ಸಂಪನ್ನವಾಗುತ್ತದೆ, ಮನಸ್ಸು ನಿರ್ಮಲವೂ ನಿಶ್ಚಲವೂ ಆಗುತ್ತದೆ, ಸತ್ಯ ದರ್ಶನಕ್ಕೆ ಸಹಕಾರಿಯಾಗುತ್ತದೆ, ನಿತ್ಯಾನಂದವನ್ನು ನೀಡುತ್ತದೆ. ನಿತ್ಯ ಆನಂದವನ್ನು ಅನುಭವಿಸಬೇಕಾದ್ರೆ ನಾವು ಯೋಗ ಸಾಧನೆಯಿಂದ ಶರೀರ ಮತ್ತು ಆರೋಗ್ಯ ಸಂಪನ್ನವಾಗುತ್ತದೆ, ಮನಸ್ಸು ನಿರ್ಮಲ ನಿಶ್ಚಲವೂ ಆಗುತ್ತದೆ, ಸತ್ಯ ದರ್ಶನಕ್ಕೆ ಸಹಕಾರಿಯಾಗುತ್ತದೆ, ನಿತ್ಯಾನಂದವನ್ನು ನೀಡುತ್ತದೆ. ನಾವು ಧ್ಯಾನ ಮಾಡದೆ ಹೋದ್ರ ಒಂಥರ ಮನಸ್ಸಿನೊಳಗೆ ಏನೋ ಗೊಂದಲ. ಪ್ರತಿದಿನ ಇದು ಹಾಸು ಹೊಕ್ಕಾಗಿದೆ. ಎಷ್ಟು ವರ್ಷದಿಂದ ಧ್ಯಾನ ಮಾಡ್ಕೋತ ಬಂದೀವಿ, ಧ್ಯಾನ ಸಾಧನೆ ಮಾಡ್ಕೋತ ಬಂದೀವಿ ಅಂತ ಎಲ್ಲಾ ಮಾಸ್ಟರ್ಗಳು ಹೇಳ್ತಿರ್ತಾರೆ. ಅದನ್ನ ಒಂದು ದಿವಸ ಬಿಟ್ರೆ
ನಿರ್ಲಕ್ಷ್ಯವಾಗಿ ಒಂಥರ ಮನಸ್ಸಿಗೇನೋ ಜಡತ್ವ ತುಂಬಿಕೊಂಡು ಅದು ನಮ್ಮನ್ನ ಏನೋ ಕಳ್ಕೊಂಡಿವಿ ಅನ್ನುವಂತ ಭಾವನೆಗೆ ಹೋಯ್ತದ. ಅದಕ್ಕ ಇಲ್ಲಿ ಯೋಗ ಸಾಧನೆಯಿಂದ ಮನಸ್ಸು ಕೂಡ ತುಂಬಾ ಹಗುರ ಆಗ್ತದ, ನಿಶ್ಚಲ ಆಗ್ತದ, ನಿರ್ಮಲ ಆಗ್ತದ, ನಿತ್ಯ ಆನಂದವನ್ನು ಪಡಿತದ ಅನ್ನುವಂಥದ್ದು ಹೇಳ್ತಾರೆ ಇಲ್ಲಿ. ಸಂತ ಮಹಂತರು ಜ್ಯೋತಿಯಂತರು ಸೂರ್ಯದೇವನಾಗ ಸೂರ್ಯೋದಯವಾದಾಗ ಜಗದ ಅಂಧಕಾರವು ಜ್ಞಾನ ಜ್ಯೋತಿ ಜ್ಞಾನ ಭಾಸ್ಕರನು ಎನಿಸಿದ ಸಂತ ಮಹಂತರು ತಮ್ಮ ಜೀವನದಲ್ಲಿ ಪ್ರವೇಶಿಸಿದಾಗ ಮನದ ಅಳಂಕ ಕಾಳರಾತ್ರಿ ಕರಗಿ ಹೋಗುವುದು. ಆಗ ಸತ್ಯ ದರ್ಶನ ಆತ್ಮಾನಂದವಾಗುವುದು. ಕತ್ತಲಿಂದ ಬೆಳಕಿಗೆ ಬರ್ತೀವಿ ನಾವು, ಬೆಳಗು ಮುಂಜಾನೆ ಅಂತ ಹೇಳ್ತೀವಲ್ವಾ, ಆ ಟೈಮ್ದೊಳಗ ಸೂರ್ಯ ರಶ್ಮಿ ಮನೆ ಮೇಲೆ ಮೈ ಮೇಲೆ ಬಿದ್ದತ್ನ್ಯಾಗ ಎಲ್ಲಿಲ್ಲದ ಸಂತೋಷ, ಎಲ್ಲಿಲ್ಲದ ಆತ್ಮಶಕ್ತಿ ಹೊರಗೆ ಬರ್ತದ ಅನ್ನುವಂಥದ್ದು. ಕತ್ತಲನ್ನು ಕಳೆದು ಆ ಸೂರ್ಯ ರಶ್ಮಿ ಸೂರ್ಯ ಜ್ಯೋತಿ ನಮ್ಮ ಮೇಲೆ ಬಿದ್ದಾಗ, ಇಡೀ ಭೂಮಂಡದ ಮೇಲೆ ಬಿದ್ದಾಗ ಎಂತ ಆತ್ಮದರ್ಶನ ಆಗ್ತದ, ಆತ್ಮಾನಂದ ಆಗ್ತದ ಅನ್ನುವಂಥದ್ದು. ಕಾಳರಾತ್ರಿ ಕಳೆದು ಹೋಗಿ ಕರಗಿ ಹೋಗಿ ಆಗ ಸತ್ಯ ದರ್ಶನ ಆತ್ಮಾನಂದ ಆಗ್ತದ ಅನ್ನುವಂಥದ್ದು. ಸರ್ವಾಂತರ್ಯಾಮಿಯಾದ ಆ ಪರಮ ಸತ್ಯ ಪರಮಾತ್ಮನನ್ನು ಹೊರಗೆ ಹುಡುಕುವುದಲ್ಲ, ಅಂತರಂಗದಲ್ಲಿ ಅನುಭವಿಸಬೇಕು. ಅರಸುವಿಕೆ ನಿತ್ಯಾಗಲೇ ಅನುಭವ. ಅಸಂಖ್ಯ ವಸ್ತುಗಳಿಂದ ಕೂಡಿದ ಈ ಜಗತ್ತು ವೈವಿಧ್ಯಮಯ ನಯನ ಮನೋಹರ. ಆದರೆ ಕಾಲದಲ್ಲಿ ಅದೆಲ್ಲ ಕಾಲನಿಗೆ ತುತ್ತು ಆಗುತ್ತದೆ. ಸರ್ವಾಂತರ್ಯಾಮಿಯಾದ ಪರಮ ಸತ್ಯ ಪರಮಾತ್ಮನನ್ನು ಹೊರಗೆಲ್ಲಿ ಹುಡುಕುವುದಲ್ಲ, ನಮ್ಮೊಳಗೆ ಇದ್ದಾನೆ. ನಿನ್ನನ್ನು ನೀನು ಅರಿ, ನಿನ್ನನ್ನು ನೀನು ತಿಳಿ, ನಿನ್ನನ್ನು ಅರಿತು ನೋಡು, ಎಲ್ಲವೂ ಗುರುಗಳು ಹೇಳಿಬಿಟ್ಟಿದ್ದಾರೆ. ಸರ್ವಾಂತರ್ಯಾಮಿಯಾದ ಪರಮ ಸತ್ಯ ಪರಮಾತ್ಮನು ಹೊರಗೆಲ್ಲಿನೂ ಇಲ್ಲ, ನಿನ್ನ ಅಂತರಂಗದಲ್ಲಿ ಅದಾನ. ನಿನ್ನ ಅಂತರಂಗವನ್ನು ಅನುಭವಿಸಿ ನೋಡು, ಅರಿವಿನಿಂದ ನೋಡು. ಆಗ ನಿನ್ನ ಆತ್ಮಾನುಭವಕ್ಕೆ ಅನುಭವ ಆಗ್ತದ. ಅಸಂಖ್ಯ ವಸ್ತುಗಳಿಂದ ಕೂಡಿದ ಈ ಜಗತ್ತು ವೈವಿಧ್ಯಮಯ ನಯನ ಮನೋಹರ. ಆದರೆ ಕಾಲಾಂತರದಲ್ಲಿ ಅದನ್ನೆಲ್ಲ ಕಾಲನಿಗೆ ತುತ್ತು ಆಗ್ತದ. ನಶ್ವರವಾದ ಜಗದ ಹಿಂದಿರುವುದೇ ಸತ್ಯ ಜ್ಯೋತಿ, ಅದು ಪರಂಜ್ಯೋತಿ. ಪರಮಾತ್ಮನ ಕುತೂಹಲ ಹಂಬಲ ಉಳ್ಳವನೇ ಜಿಜ್ಞಾಸು ಮುಮುಕ್ಷು. ಈ ಸತ್ಯದ ಬಲದಿಂದ ಮಿಥ್ಯದ ಮೋಹನಾಶ. ಅಂತೆಯೇ ಸತ್ಯ ಶೋಧಕರಾದ ಬುದ್ಧ, ಮಹಾವೀರ, ಬಸವ, ಅಲ್ಲಮ, ಸಿದ್ದರಾಮರು ಸಮಸ್ತ ಪ್ರಪಂಚದ ರಾಜಭೋಗವನ್ನು ತೊರೆದು ತ್ಯಾಗಿಗಳಾದರು, ಯೋಗಿಗಳಾದರು, ಮನುಕುಲದ ಕಲ್ಯಾಣ ಜ್ಯೋತಿಯಾದರು. ಎಷ್ಟು ಚಂದ ಕೊಟ್ಟಿದ್ದಾರೆ ನೋಡಿ. ನಶ್ವರವಾದ ಜಗದ ಹಿಂದಿರುವುದೇ ಸತ್ಯ ಜ್ಯೋತಿ. ನಾವು ಭೂಮಿಗೆ ಬಂದೀವಿ, ಆದ್ರ ಹೊಳ್ಳಿ ಹೋಗ್ಬೇಕನ್ನೋದು ಮರ್ತು ಬಿಟ್ಟಿವಿ. ಶಾಶ್ವತವಾಗಿ ನಾವು ಇಲ್ಲೇ ಇರ್ಬೇಕು ಅಂತ ಅನ್ಕೊಂಡು, ಇದು ನನಗಾಲಿ, ನನ್ನ ಮಕ್ಕಳಿಗಾಲಿ, ನನ್ನ ಸ್ವಸ್ಥರಿಗಾಲಿ, ನನ್ನ ಮೊಮ್ಮಕ್ಕಳಿಗಾಲಿ ಎಲ್ಲವನ್ನು ನಾವು ಕೂಡಿಟ್ಟು ನಮ್ಮ ಆಯುಷ್ಯ ದಿನಕ್ಕೆ ಸವಿದು ಹೋಗ್ತದ. ಅದನ್ನ ಸವಿದು ಹೋಗುವುದು ಕೂಡ ನಮಗ್ ಗೊತ್ತಿಲ್ಲ. ಪ್ರತಿದಿನ ಆಯುಷ್ಯದ ಒಂದು ದಿನ ಕಡಿಮೆ ಆಗ್ತಾ ಹೋಗ್ತದ, ಆದ್ರ ಅದನ್ನ ಅರಿವೇ ಇಲ್ಲ. ನಮಗ್ ಆಸೆಗಳು ಹೆಚ್ಚಾಗ್ತಾನೆ ಇದಾವೆ. ಅದಕ್ಕ ಇಲ್ಲಿ ಎಲ್ಲವನ್ನು ಪರಮ ಸತ್ಯದ ಕುತೂಹಲ ಹಂಬಲವನ್ನು ಉಳ್ಳವನೇ ಜಿಜ್ಞಾಸು ಮುಮುಕ್ಷು. ಈ ಸತ್ಯದ ಹಂಬಲದಿಂದ ಮಿಥ್ಯದ ಮೋಹ ನಾಶೆ. ಅಂತೆಯೇ ಸತ್ಯ ಶೋಧಕರಾದ, ನೋಡ್ರಿ ಇವರೆಲ್ಲರೂ ಸತ್ಯ ಶೋಧನೆ ಮಾಡಿದ್ದಾರೆ. ಬಸವಣ್ಣ, ಬುದ್ಧ, ಮಹಾವೀರ, ಅಲ್ಲಮ ಪ್ರಭುಗಳು, ಸಿದ್ದರಾಮರು ಸಮಸ್ತ ಪ್ರಪಂಚದ ರಾಜಭೋಗಗಳನ್ನು ತೊರೆದು, ಅವ್ರಿಗೇನು ಕಡಿಮೆ ಇದ್ದಿಲ್ಲ. ಅವರು ಬಂಗಾರ ತಾಕ್ನಲ್ಲೇ ಉಣ್ಬೋದಾಗಿತ್ತು, ವಜ್ರ ವೈಡೂರ್ಯಗಳೇ ಅವ್ರಿಗೆ ಸುತ್ತಮುತ್ತ ಇದ್ದು, ಅದನ್ನೆಲ್ಲ ತೊರೆದು ಈ ನಶ್ವರವಾದ ಜಗತ್ತಿನಲ್ಲಿ ಇದು ಯಾವುದು ಶಾಶ್ವತ ಅಲ್ಲ ಅನ್ನುವಂಥದ್ದು ಅವರನ್ನು ಅರಿತುಕೊಂಡಿದ್ರು. ಬುದ್ಧ, ಮಹಾವೀರ, ಬಸವ, ಅಲ್ಲಮ, ಸಿದ್ದರಾಮರು ಸಮಸ್ತ ಪ್ರಪಂಚದ ರಾಜಭೋಗವನ್ನು ತೊರೆದು ತ್ಯಾಗಿಗಳಾದರು, ಯೋಗಿಗಳಾದರು, ಮನುಕುಲದ ಕಲ್ಯಾಣ ಜ್ಯೋತಿಯಾದರು. ಕಲ್ಯಾಣ ಜ್ಯೋತಿ ಅಂತಂದ್ರೆ ನಿರಂತರವಾಗಿ ಬೆಳೆದು ಬರುವಂತದ್ದು ಜ್ಯೋತಿ, ನಿರಂತರ ಜ್ಯೋತಿ ಅಂತಾರೆ. ಅವರು ಈ ಸೂರ್ಯಚಂದ್ರ ಇರುವವರೆಗೂ, ಈ ಭೂಮಿ ಆಕಾಶ ಇರುವವರೆಗೂ ಅವರ ಹೆಸರು ಅಜರಾಮರವಾಗಿ ಉಳಿತದ ಅನ್ನುವಂಥದ್ದು ಇಲ್ಲಿ ಹೇಳ್ತಾರ. ಅಂತ ಸಂತ ಮಹಾಂತರು ಜಗದ ತುಂಬ ಅಲ್ಲಲ್ಲಿ ಜನಿಸಿದರು. ಅವರ ದೇಶ ಭಾಷೆ ಬೇರೆಯಾದರೂ ಭಾವಬೋಧೆ ಒಂದೇ. ಆ ಸಂತರ ಸಹವಾಸವೇ ಶಾಂತಿ ಪಥ, ಅವರ ಸತ್ಸಂಗ ಸತ್ಶ್ರವಣವೇ ಮುಕ್ತಿ ಮಾರ್ಗ. ನಾವು ಎಲ್ಲಿ ಹೋಗ್ಬೇಕಾಗಿಲ್ಲ. ಸಂತ ಮಹಾಂತರದ ಅವರು ಹಾಕಿದಂತ ದಾರಿಯಲ್ಲಿ ನಾವು ಅವರು ಬೋಧಿಸಿದಂತ ಬೋಧಗಳನ್ನು ಕೇಳ್ಕೊಂತ ಅವ್ರು ಹಾಕಿದಂತ ಹಾದಿಯಲ್ಲಿ ನಡೆದ್ರ ಅದೇ ಮುಕ್ತಿ ಮಾರ್ಗ, ಅದೇ ಶ್ರವಣ, ಅದೇ ಸತ್ಸಂಗ.
ನೋಡ್ರಿ ಎಷ್ಟ್ ಚಂದ ಹೇಳ್ತಾರಂದ್ರ, ಅಂತ ಸಂತ ಮಹಾಂತರು ಜಗದ ತುಂಬ ಅಲ್ಲೆಲ್ಲಿ ಜನಿಸಿದ್ರು. ಅಲ್ಲೆಲ್ಲಿ ತಮಿಳ್ನಾಡಾಗ ಒಬ್ರು, ಕೇರಳದಾಗ ಒಬ್ರು, ಕರ್ನಾಟಕದಲ್ಲಿ ಒಬ್ರು, ಆಂಧ್ರದಲ್ಲಿ ಒಬ್ರು, ಹೀಗೆ ಅಲ್ಲೆಲ್ಲಿ ಜನಿಸಿದ್ರು ಕೂಡ ಅವ್ರ ಭಾಷೆ ದೇಶ ಬ್ಯಾರೆ ಆದ್ರೂ ಕೂಡ ಅವರ ಭಾವ ಬೋಧನೆಗಳು ಒಂದೇ. ಅವ್ರು ಬೋಧಿಸಿದ್ದು ಒಂದೇ. ರಮಣ ಮಹರ್ಷಿಗಳಾದ್ರು, ಆ ಇಲ್ಲಿ ನಮ್ಮ ಇದರಲ್ಲಿ ಸಿದ್ದೇಶ್ವರಪ್ಪಗಳಾದ್ರು, ಪತ್ರಿಜಿ ಗುರುಗಳಾದ್ರು, ಅವ್ರು ಹೇಳಿದಂತ ಬಸವಣ್ಣ ಆದ್ರೂನು ಅವ್ರು ಮಾಡಿದಂತ ಬೋಧನೆ, ಕಲಿಸಿದಂತ ಪಾಠ ಒಂದೇ. ನೀನು ಆಶಾಭಾವದಿಂದ ಅತಿ ಆಗ್ಬೇಡ, ನೀನು ನಿರ್ಮೋಹಿ ಆಗು, ಮೋಹವನ್ನು ಬಹಳ ಬೆಳೆಸ್ಕೋಬೇಡ. ಯಾರು ನಿನ್ನವರಲ್ಲ, ಸತಿಪುತ್ರ ಸಂತಾನರು ಯಾರು ನಿನ್ನವರಲ್ಲ, ಎಲ್ಲರೂ ಒಂದಿನ ಬಿಟ್ಟು ಹೋಗೋರಿ. ಒಂದು ಉದಾಹರಣೆ ಹೇಳ್ತಾರ. ಪ್ರತಿದಿನನು ತುಂಬಾ ಗಳಿಕೆ ಮಾಡಿಕೊಂಡು ಬಂದು ಹೆಂಡತಿ ಕೈಯಾಗ ಒಂದಿಷ್ಟು ಹಣವನ್ನು ಕೊಡ್ತಿರ್ತಾನಂತ ಒಬ್ಬ ಭಕ್ತ. ಗುರುಗಳು ಹೇಳ್ತಿದ್ರು. ಆ ಭಕ್ತನಿಗೆ ಒಂದು ದಿವಸ ಗುರು ಹೇಳ್ತಾನ, ಇಷ್ಟನ್ನು ಒಯ್ದು ಕೊಡ್ತಿದ್ದಲ್ಲ ನೀನು ನಿನ್ನ ಹೆಂಡ್ರು ಮಕ್ಕಳಿಗೆ, ಅವ್ರು ನಿನ್ನ ಕರ್ಮದಲ್ಲಿ ಅವನು ಏನೋ ಒಂದು ಕೆಲಸ ಮಾಡಿ, ಅಂದ್ರೆ ಕೆಟ್ಟ ಕೆಲಸ ಮಾಡಿ ಅದನ್ನ ಸಂಪಾದನೆ ಮಾಡ್ತಿರ್ತಾನ. ಆ ಸಂದರ್ಭದಲ್ಲಿ ಗುರುಗಳು ಕೇಳ್ತಾರ, ನೀನು ಇದನ್ನ ಮಾಡಿ ಸಂಪಾದನೆ ಮಾಡಿ ಹೆಂಡ್ರು ಮಕ್ಕಳು ಸುಖವಾಗಿರ್ಲಿ ಅಂತ ಒಯ್ತಿಯಲ್ಲ, ಆದ್ರ ನಿನ್ನ ಕರ್ಮದಲ್ಲಿ ಅವ್ರು ಭಾಗಿಯಾಗ್ತಾರ ಅಂತ ಕೇಳ್ತಾರ. ಆಗ ನನಗ್ ಗೊತ್ತಿಲ್ಲ, ಅದು ನನ್ನ ಕರ್ತವ್ಯ, ನಾನು ಒಯ್ಲೇಬೇಕು ಅಂತ ಒಯ್ತೀನಿ ಅಂತ ಹೇಳ್ತಾನ. ಆಗ ಗುರುಗಳು ಒಂದು ಪ್ರಶ್ನೆ ಹಾಕ್ತಾರ, ಇವತ್ತು ನೀನು ಹೋಗ್ತೀಯಲ್ಲ, ನೀನೊಂದು ನಿನ್ನ ಹೆಂಡತಿಗೆ ಒಂದು ಕೇಳು, ನಾನು ಇದಿಷ್ಟೆಲ್ಲ ತಂದ್ಕೊಟ್ಟಿನಲ್ಲ, ನಾಳೆ ನನಗೇನಾದ್ರೂ ದೇಹಕ್ಕಾಗ್ಲಿ ನನ್ನ ಇದಕ್ಕಾಗ್ಲಿ ನಾನು ಅಕಸ್ಮಾತ್ ಸತ್ತು ಹೋದ್ರೆ ನೀನು ನನ್ನ ಕರ್ಮದಲ್ಲಿ ಭಾಗಿಯಾಗ್ತೀಯ ಅಥವಾ ನನ್ನ ನೋವನ್ನ ನೀನು ತಗೋತೀಯ ಅಂತ ಹೇಳ್ತಾನ. ಒಬ್ಬ ಗುರು ಹೇಳ್ತಾನ ಆ ಶಿಷ್ಯನಿಗೆ. ಆ ಶಿಷ್ಯ ಹೋಗಿ ಹೆಂಡತಿನ ಮಕ್ಕಳನ್ನ ಎಲ್ಲರೂ ಕುಂದಿಸ್ಕೊಂಡು ಅಲ್ಲಿ ಒಂದು ಡ್ರಾಮಾ ಮಾಡಕ್ ಹೇಳ್ತಾನ ಗುರುಗಳು. ಏನಂತಂದ್ರೆ, ಒಂದು ಮಾವಿನ ಹಣ್ಣಾದ ಒಂದು ಮಾವಿನ ಹಣ್ಣನ್ನ ಆ ತೊಡೆಯಲ್ಲಿ ಇಟ್ಟು ಅದಕ್ಕೆ ಅದೇ ಕಲರ್ದ ಅರಿಬೆಯನ್ನು ಸುತ್ತಿ, ಒಂದು ಗಡ್ಡೆ ಆಗಿದೆ, ಇದನ್ನ ಕೊಯ್ಬೇಕು, ಅದನ್ನ ಕೊಯ್ದ್ರೆ ನೀನ್ ಬದುಕ್ತಿಯಾ ಇಲ್ಲ ಅಂತ ಹೇಳಿನೂ ಭರವಸೆ ಇಲ್ಲ, ನಿನ್ನ ಹೆಂಡತಿ ಮಕ್ಕಳಿಗೆ ಅಕಸ್ಮಾತ್ ನನ್ಗೆ ಏನಾರ ಆದ್ರ ಇದರಲ್ಲಿ ಪಾಲು ನೀನ್ ತಗೊಂತೀಯ ಅಂತ ನೀನ್ ಕೇಳ್ಬೇಕು ಅಂತ ಆ ಗುರು ಶಿಷ್ಯನಿಗೆ ಹೇಳಿ ಕಳಿಸಿದಾಗ, ಆ ಮಾವಿನ ಹಣ್ಣನ್ನು ತೊಡೆಗೆ ಕಟ್ಟಿ ಅದಕ್ಕೆ ಒಂದು ಗಡ್ಡೆ ಆಗಿದ ಆಕಾರದಲ್ಲಿ ಅದನ್ನ ಸುತ್ತಿ ಅವನು ನಡೆಯುತ್ತಾ ಕುಂಟುವಂತ ಮನೆಗೆ ಬಂದು ವಿಶ್ರಾಮ ಸ್ಥಿತಿಯಲ್ಲಿ ಕೂತಾಗ, ಯಾಕ್ರಿ ಏನಾಯ್ತು ಅಂತ ಹೆಂಡತಿ ಕೇಳೋತ್ನಾಗ, ಹಿಂಗೆಲ್ಲ ಆಗಿದೆ, ನನಗಿದು ಬೆಳೆದದ್ ಗೊತ್ತಾಗಿಲ್ಲ, ಇದನ್ನ ಆಪರೇಷನ್ ಮಾಡ್ಬೇಕು, ಅದು ಅಕಸ್ಮಾತ್ ಆಗಿ ಅದರಲ್ಲಿ ಏನಾದ್ರು ಆಯ್ತು ಅಂತಂದ್ರೆ ನಾನು ಊನಾಗಿ ಕುಂತೀನಿ ಅಂದ್ರೆ ಇದ್ರಲ್ಲಿ ನನಗೆ ನೀನ್ ಭಾಗಿಯಾಗ್ತೀಯ, ನೋವು ತಗೋತೀಯ ಅಂತ ಕೇಳ್ದತ್ನ್ಯಾಗ ಆಕಿ ಏನ್ ಹೇಳ್ತಾ, ಇದನ್ನ ಹೆಂಗ್ ತಗೊಳಕಾದದ್ರಿ, ನಿಮಗ್ ಬಂದು ನೀವೇ ಅನುಭವಿಸ್ಬೇಕು ಅಂತಂದತ್ನ್ಯಾಗ ಮಕ್ಕಳಿಗೆ ಕರ್ದು ಕೇಳ್ತಾನ. ಮಕ್ಳನ್ನ ಅದೇ ಹೇಳ್ತಾರ, ನೀನ್ ಬಂದು ನೀನೇ ಅನುಭವಿಸ್ಬೇಕು ಅಂದಾಗ, ಇಷ್ಟು ದಿನ ನೀನೆಲ್ಲ ತಂದು ಹಾಕಿದ್ಯಲ್ಲ ಅದನ್ನ ಅವರು ಅನುಭವಿಸ್ತಾರೆ ಹೊರತು ನಿನಗೆ ಬಂದಂತ, ನಿನ್ನ ಆತ್ಮಕ್ಕ ನಿನ್ನ ದೇಹಕ್ಕೆ ಬಂದಂತ, ನಿನ್ನ ಹಿಂದಿನ ಜನ್ಮದ ಕರ್ಮಾನುಸಾರ ಬಂದಂತದ್ದು ನೀನೇ ಅನುಭವಿಸಬೇಕು ಅಂದಾಗ ಅವನು ಆ ಸತ್ಯವನ್ನು ಅರಿತು, ಆಗ ಅವನು ಆ ಗುರುವಿಗೆ ಪರಮ ಶಿಷ್ಯನಾಗಿ ಮೋಹವನ್ನು ಅರಿತು ಆ ಕೆಲಸದಿಂದ ಮುಕ್ತಿಯನ್ನು ಹೊಂದಿ ಸತ್ಯ ಮಾರ್ಗದಲ್ಲಿ ನಡೆಯಲಿಕ್ಕೆ ಅವನು ಪ್ರಯತ್ನ ಪಡ್ತಾನ ಅನ್ನುವಂಥದ್ದು ಹೇಳ್ತಾರ. ಇನ್ನು ತುಂಬಾ ಉದ್ದ ಕಥೆ ಇದೆ, ಅದು ಬೇಡ ಈಗ. ದೇವನಿತ್ತ ಮಳೆ, ಗಾಳಿ, ಬೆಳಕು, ಭೂಮಿ ಇವು ಭೇದ ಭಾವವಿಲ್ಲದೆ ಸಕಲ ಜೀವರಾಶಿಗಳನ್ನು ಸಲಹುತ್ತವೆ. ಮಳೆ ಯಾರಾದ್ರೂ ಒಬ್ಬ ಕೆಟ್ಟವನದಾನಂತ ಹೇಳಿ ಅವನ ಹೊಲಕ್ಕ ಮಳೆ ಆಗದೆ ಇರುತ್ತದೇನ್ರಿ? ಅದು ಯಾವತ್ತೂ ಎಲ್ಲರಿಗೂ ಸಮಕಾಲೀನ. ಕೆಟ್ಟವರಿರ್ಲಿ, ಒಳ್ಳೆಯವರಿರ್ಲಿ, ಶ್ರೀಮಂತರಿರ್ಲಿ, ಬಡವನಿರ್ಲಿ, ಎಲ್ಲರಿಗೂ ಆ ಭೂಮಿ ತಾಯಿ, ಆ ಪ್ರಕೃತಿ ಮಾತೆ, ಆ ಮಳೆ ರಾಜ ಎಲ್ಲ ಕಡೆನೂ ಸುರಿಸ್ತಾನ. ದೇವನಿತ್ತ ಮಳೆ, ದೇವ ನೋಡ್ರಿ ಹೇಳ್ತಾರ ಅವ್ರ ಗುರು, ದೇವನಿತ್ತ ಮಳೆ, ಗಾಳಿ, ಬೆಳಕು, ಭೂಮಿ ಇವು ಭೇದವಿಲ್ಲದೆ ಸಕಲ ಜೀವರಾಶಿಗಳನ್ನು ಸಲಹುತ್ತವೆ. ಮಾನವನ ಮನದಲ್ಲಿ ಮಾತ್ರ ಭೇದ ಭಾವ ಆಳವಾಗಿ ಬೇರು ಬಿಟ್ಟಿದೆ. ಈ ಭೇದದ ಬೇರು ಹರಿಯದೆ ಮಾನವನಿಗೆ ನಿಜ ಶಾಂತಿ ಇಲ್ಲ. ಇದು ಭೇದ ಭಾವ ತುಂಬಾ ತಲೆಯಲ್ಲಿ ತುಂಬಿಬಿಟ್ಟಿದೆ. ಈ ಭೇದ ಭಾವನ ಬಿಡದೆ ಮಾನವನಿಗೆ ಶಾಂತಿಯೇ ಸಿಗೋದಿಲ್ಲ ಅನ್ನುವಂಥದ್ದು. ಆಳವಾದ ಬೇರು ಊರಿದೆ, ಮತ್ತು ಸಣ್ಣ ಬೇರಲ್ಲ. ಈ ಭೇದದ ಬೇರು ಅರಿಯದೆ ಮಾನವನಿಗೆ ನಿಜ ಶಾಂತಿ ಇಲ್ಲ. ಮೇಲಾಗಿ ಶಾಂತಿಯನ್ನು ಹಣಕ್ಕೆ ಕೊಂಡು ತರಲಾರದು. ಮಹಂತರ ಯೋಗಿಗಳ ತ್ಯಾಗಿಗಳ ಸಾನ್ನಿಧ್ಯದಲ್ಲಿ ಶಾಂತಿ ತಾನಾಗಿ ನೆಲೆಸುತ್ತದೆ. ಶಾಂತಿಯನ್ನ ಹಣ ಕೊಟ್ಟು ಕೊಂಡ್ಕೊಂಡು ತರಕ್ಕಾಗಲ್ಲ. ನಾವು ಎಲ್ಲಿ ಕೂಡ ನೆಮ್ಮದಿಯನ್ನು ಹಣ ಕೊಟ್ಟು ಕೊಂಡ್ಕೊಂಡು ತರಕ್ಕಾಗಲ್ಲ. ಯಾವುದೇ ಮಾರ್ಕೆಟ್ಗೆ ಹೋಗ್ಲಿ, ಏನೇ ಹೋಗ್ಲಿ, ಬಟ್ಟೆ, ಬಂಗಾರ, ವಜ್ರ, ವೈಡೂರು ಎಲ್ಲವನ್ನು ಹಣದಿಂದ ಖರೀದಿಸಬಹುದು. ನೆಮ್ಮದಿ ಮತ್ತು ಶಾಂತಿ ಇದು ಯಾವ್ದು ಹಣದಿಂದ
ಕೊಂಡ್ಕೊಳಕ್ ಆಗಲ್ಲ ಅನ್ನುವಂಥದ್ದು ಹೇಳ್ತಾರೆ ಗುರುಗಳು. ಸಂತರ ಮಹಂತರ ಇದು ಎದರ್ಲಿಂದ ಸಿಗ್ತದ ನಿಮ್ಗೆ ನೆಮ್ಮದಿ ಅಂತಂದ್ರ ಸಂತರ ಮಹಂತರ ಯೋಗಿಗಳ ತ್ಯಾಗಿಗಳ ಸಾನ್ನಿಧ್ಯದಲ್ಲಿ ಶಾಂತಿಯು ತಾನು ತಾನಾಗಿಯೇ ನೆಲೆಸುತ್ತದೆ. ನಾವು ಈ ಸಜ್ಜನ ಸಾಂಗತ್ಯ ಎಷ್ಟೋ ನಿವೃತ್ತಿ ಆದ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಈ ವೇದಿಕೆಯಲ್ಲಿ ಇದ್ದೀರಾ, ಅವ್ರಿಗೆ ಯಾವತ್ತೂ ಈ ವೇದಿಕೆ ಸಿಗದೆ ಹೋದ್ರ ಅವ್ರ ಮನಸ್ಥಿತಿ ಅವ್ರ ಜೊತೆ ಮಾತಾಡಕ್ ಯಾರು ಇರಂಗಿಲ್ಲ. ಎಲ್ಲೋ ದೂರದಲ್ಲಿ ಮೊಮ್ಮಕ್ಕಳನ್ನ ಸಾಲಿಗೆ ಬಿಟ್ಟಿರ್ತಾರ, ಮಕ್ಕಳೆಲ್ಲ ಆಫೀಸಿಗೆ ಓದ್ತಿರ್ತಾರ, ಸ್ವಸ್ಥರು ಆಫೀಸಿಗೆ ಓದ್ತಿರ್ತಾರ. ಅವ್ರು ಏನು ಕೆಲಸದಕ್ಕೆ ಬಂದಾಗ ಆಕೆ ಜೊತೆ ಅಷ್ಟೇ ಮಾತಾಡ್ಬೇಕು. ಇಲ್ಲ ಅಂದ್ರೆ ಅವ್ರಿಗೆ ಗೋಡೆ ಇದನ್ನೇ ಗತಿ ಆಗ್ತವೆ. ಯಾಕಂದ್ರೆ ನಮ್ಮ ಮನೆಯಲ್ಲಿನೂ ಕೂಡ ನಮ್ಮ ತಂದೆ ತುಂಬಾ ಮಾತುಗಾರ. ಅವ್ರು ಅಡ್ಗೆ ಮಾಡಕ್ ಬಂದವ್ರ ಜೊತೆನೆ ಮಾತಾಡ್ತಾನ. ಯಾಕಂದ್ರೆ ಮೊಮ್ಮಗಳು ಸೊಸಿ ಮಗ ಇಬ್ರು ಜಾಬಿಗೆ ಹೋಗೋದ್ ಸಲುವಾಗಿ ಮೊಮ್ಮಕ್ಳು ಸ್ಕೂಲಿಗೆ ಹೋಗೋ ಸಲುವಾಗಿ ಅವ್ರ ಹಿರಿಯರ್ದ, ಯಾಕಂದ್ರೆ 89 ನಮ್ಮ ತಂದೆಗೆ ಈಗ ಇನ್ನೂ ಗಟ್ಟಿಮುಟ್ಟಾಗಿದ್ದಾರ. ಅವರು ಮಾತಾಡುವಂತ ಸ್ಥಿತಿ, ಯಾಕಂದ್ರೆ ಹಿಂದಿನ ಕಾಲದಲ್ಲಿ ತುಂಬಾ ಕಟ್ಟೆ ಕುಂತು ಮಾತಾಡಿ ಹರಟೆ ಹೊಡೆದು ಇರ್ತಾರ. ಈಗ ಸುಮ್ನೆ ಕುಂದ್ರದಂದ್ರೆ ಅವ್ರಿಗೆ ಆಗೋದಿಲ್ಲ. ಆತರ ನೆಮ್ಮದಿ ಎಲ್ಲಿ ಸಿಗ್ತದ ಅಂತಂದ್ರ ತಾನಾಗಿಯೇ ನಮಗ್ ಸಿಗ್ಬೇಕು ಅಂತಂದ್ರ ಸಂತರ ಸನ್ನಿಧಾನದಲ್ಲಿ ನಾವೆಲ್ಲರೂ ಇದ್ದಾಗ ತನ್ನಿಂದ ತಾನೇ ನೆಮ್ಮದಿ ಅನ್ನೋಂಥದ್ದು ಸಿಗ್ತದ ಅಂತದ್ದು. ಸಂತರ ಮಹಂತರ ಯೋಗಿಗಳ ತ್ಯಾಗಿಗಳ ಸಾನ್ನಿಧ್ಯದಲ್ಲಿ ಶಾಂತಿಯು ತಾನೇ ತಾನಾಗಿಯೇ ನೆಲೆಸುತ್ತದೆ. ಅಂತೆಯೇ ಸಂತರ ಸನಿಯದಲ್ಲಿ ಮಾನವರೆಲ್ಲರೂ ಒಂದಾಗಿ ಚೆಂದಾಗಿ ಬಾಳುತ್ತಾರೆ. ಜಗವೆಲ್ಲ ಒಂದು ಗೋಳಿಸುವ ಅಂದಗೋಳುವ ಸಂತರು ಶರಣರು ಋಷಿ ಮುನಿಗಳು ಕರುಣಿಸಿದ ಯೋಗವು ನಿಜವಾಗಿಯೂ ಸಂಜೀವಿನಿಯ ವಿದ್ಯೆ. ಇಲ್ಲಿ ಸಂಜೀವಿನಿ ವಿದ್ಯೆ ಅಂತ ಕೂಡ ಲಾಸ್ಟಿಗೆ ಹೇಳಿದ್ದಾರೆ ಗುರುಗಳು. ಮಾನವರೆಲ್ಲರೂ ಒಂದಾಗಿ ಚೆಂದಾಗಿ ಬಾಳುತ್ತಾರೆ. ಎಲ್ಲಿ ಯಾವಾಗ ಅಂತಂದ್ರ ಶಾಂತಿ ನೆಲೆಸಿದಾಗ, ಸಂತ ಮಹಾಂತರ ಸನಿಯ ಆದಾಗ, ಸತ್ಸಂಗಗಳು ನೆರೆದಾಗ, ಎಲ್ಲ ಗುರು ಹಿರಿಯರ ಸಮ್ಮುಖದಲ್ಲಿ ಮಹಾಂತರು ಸಂತರು ಶರಣರು ಅವ್ರು ಹೇಳುವಂತ ಮಾತುಗಳು, ಅವರು ಕಲಿಸುವಂತ ನುಡಿ ನಡೆಗಳು ಎಲ್ಲವನ್ನು ನಾವು ಆಚಾರದಲ್ಲಿ ವಿಚಾರದಲ್ಲಿ ತಂದುಕೊಂಡಾಗ ಮಾತ್ರ ನಮ್ಮ ಜೀವನ ಸುಖಿ ಆಗ್ತದ. ಸಂತೋಷದಿಂದ ಸಂತೋಷದಿಂದ ಬಹಳಾಕ ಕೂಡ ನಮ್ಗ ಆಗ್ತದ ಅನ್ನುವಂಥದ್ದು. ಅಂತೆ ಸಂತರ ಸನಿಯದಲ್ಲಿ ಮಾನವರೆಲ್ಲರೂ ಒಂದಾಗಿ ಚೆಂದಾಗಿ ಬಾಳುತ್ತಾರೆ. ಜಗವೆಲ್ಲವೂ ಒಂದು ಜಗವೆಲ್ಲವೂ ಒಂದುಗೊಳಿಸುವ ಅಂದಗೊಳಿಸುವ ಸಂತರು ಶರಣರು ಋಷಿ ಮುನಿಗಳು ಕರುಣಿಸಿದ ಯೋಗವು ನಿಜವಾಗಿಯೂ ಸಂಜೀವಿನಿ. ಅವರು ಕರುಣಿಸಿದಂತ ಅವ್ರು ಹೇಳಿದಂತ ವಚನಗಳು, ಅವರು ಹಾಕಿಕೊಟ್ಟಂತ ದಾರಿ, ಅವರು ನಡೆದಂತ ಅವ್ರು ಹೇಳಿದಂತ ನೀತಿ ಪಾಠಗಳನ್ನು ನಾವು ಅನುಸರಿಸಿದ್ದೇ ಆದ್ರ ನಮ್ಮ ಮನಸ್ಸು ನಮ್ಮ ಬುದ್ಧಿ ನಮ್ಮ ಚಿತ್ತ ತದೇಕದಲ್ಲಿದ್ದು ನಾವು ಏನು ತಪ್ಪು ಮಾಡ್ತೀವಿ, ಏನ್ ಅರಿತೀವಿ, ನಾವು ಯಾವ ತರ ನಮ್ಮ ಜೀವನ ನಡೆಸ್ತೀವಿ ಅನ್ನುವಂಥದ್ದು ಕೂಡ ನಾವಿಲ್ಲಿ ಅರಿತುಕೊಳ್ಳುತ್ತೀವಿ. ಎದರಿಂದ ಅಂತಂದ್ರೆ ಸಂತ ಮಹಾಂತರ ಸಂಯೋಗದಿಂದ ನಾವು ನಿತ್ಯ ಸತ್ಸಂಗ ಮಾಡುವುದರಿಂದ, ನಿತ್ಯ ಅನುಭವಗಳನ್ನು ಕೇಳುವುದರಿಂದ, ಅದನ್ನು ಓದುವುದರಿಂದ, ಹೇಳುವುದರಿಂದ, ಈ ಸೆಷನ್ಗಳನ್ನು ನಾವು ಪ್ರತಿ ಅಟೆಂಡ್ ಮಾಡೋದ್ರಿಂದ ನಮ್ಗ ತಿಳಿಯದ ವಿಷಯಗಳನ್ನು ಎಷ್ಟೋ ತಿಳ್ಕೊಳಿಕ್ಕೆ ಆಗ್ತದ ಅನ್ನುವಂಥದ್ದು ಇಲ್ಲಿ ಗುರುಗಳು ಹೇಳ್ತಾರ. ಹಾಗೆ ತಮ್ಮೆಲ್ಲರಿಗೂ ಕೂಡ ನಾನು ಇದನ್ನು ಹೇಳಿ ಮುಂದಿನ ಶುರು ಮಾಡ್ಕೊಂಡು ಟೈಮ್ ಆಗಿದೆ, 20 ನಿಮಿಷ ಸಾಕು ಅನ್ಸುತ್ತಲ್ಲ ನಮ್ಮ ಇಲ್ಲಿಗೆ. ನಿಮ್ದು ಮೀಟ್ ಅನ್ಮ್ಯೂಟ್ ಟೈಮ್ ಆಗಿದೆ ಮೇಡಮ್, 4:20 ಹಾ, ಓಕೆ ಮಾಸ್ಟರ್. ಇಲ್ಲಿಗೆ ನಾನು ಸತ್ಸಂಗ ಅನ್ನುವಂಥದ್ದು ಸಿದ್ದೇಶ್ವರ ಅಪ್ಪಾಜಿ ಅವರು ಬರೆದಂತ ಸಾಂದರ್ಭಿಕ ವಚನಗಳಿಂದ ನಾನು ಆಯ್ದುಕೊಂಡಿದ್ದೆ. ಇದನ್ನು ಹೇಳಿಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಆತ್ಮಪೂರ್ವಕ ನಮಗಳನ್ನು ಸಲ್ಲಿಸುತ್ತಾ ತಮಗೇನಾದ್ರೂ ಅನಿಸಿಕೆ ಅಭಿಪ್ರಾಯ ಕೇಳ್ಬೋದು.